ಹೆಲೋ ಫ್ರೆಂಡ್ಸ್, ಇಂದು ನಾವು ರೂರಲ್ ಡೆವಲಪ್ಮೆಂಟ್ ಚಾಪ್ಟರ್ ನಂಬರ್ 30 ಎಕನಾಮಿಕ್ಸ್ ಕ್ಲಾಸ್ 10ದು ಸೋಷಿಯಲ್ ಸೈನ್ಸ್ದು ಪಾರ್ಟ್ 2 ಬುಕ್ದು ಓಕೆನಾ, ಇದು ಪಾಠ. ಸೊ ಈ ಒಂದು ಚಾಪ್ಟರ್ನ ಇವತ್ತು ತಿಳಿಯೋಣ, ಸರಿನಾ? ಮುಂದೆ ಹೋಗೋಣ. ಇನ್ ದಿಸ್ ಚಾಪ್ಟರ್ ಯು ಲರ್ನ್ ಅಬೌಟ್ ದ ಫಾಲೋಯಿಂಗ್. ಈ ಒಂದು ಚಾಪ್ಟರಲ್ಲಿ ನಾವೇನೇನು ತಿಳ್ಕೊತೀವಿ? ದ ಮೀನಿಂಗ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ರೂರಲ್ ಡೆವಲಪ್ಮೆಂಟದ್ದು ಮೀನಿಂಗ್ ಏನು, ಅದರ ಅರ್ಥ ಏನು, ಮತ್ತು ಅದರದ್ದು ಇಂಪಾರ್ಟೆನ್ಸ್ ಏನು, ಅದರ ವೈಶಿಷ್ಟ್ಯ ಏನು. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ರೂರಲ್ ಡೆವಲಪ್ಮೆಂಟು ಮತ್ತು ಡಿಸೆಂಟ್ರಲೈಸೇಷನ್ ಬಗ್ಗೆ ತಿಳಿತೀವಿ. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಿಳಿತೀವಿ. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ವುಮೆನ್ ಬಗ್ಗೆ ಸಹ ತಿಳಿತೀವಿ. ಸೊ ಇದು ನಿಮ್ಗೆ ಹೊಸದು ಅನಿಸ್ಬೋದು, ಆದರೆ ಈ ಪಾಠದಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಇದೆಲ್ಲ ನಿಮಗೆ ಈಸಿ ಆಗಿಬಿಡುತ್ತೆ, ಓಕೆನಾ? ಸೊ ಲೆಟ್ ಅಸ್ ಡೈವ್ ಇನ್ ಟು ದ ಟಾಪಿಕ್. ಸೊ ಫಸ್ಟ್ ಲೈನ್ ನೋಡೋಣ. ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ವಿಲೇಜಸ್. ಸೊ ಇಂಡಿಯಾ ಫುಲ್ಲು ಹಳ್ಳಿಗಳ ಒಂದು ಭೂಮಿ. ಸೊ ಬರೀ ಹಳ್ಳಿಗಳೇ ಜಾಸ್ತಿ ಇರೋದು, ಓಕೆನಾ, ಇಂಡಿಯಾದಲ್ಲಿ. ಇನ್ 2011 ಸೆನ್ಸಸ್ ರಿಪೋರ್ಟ್ 68.84% ಆಫ್ ದ ಪಾಪ್ಯುಲೇಷನ್ ಲೀವ್ಸ್ ಇನ್ ವಿಲೇಜಸ್. ಸೊ ಇಂಡಿಯಾದಲ್ಲಿ ಇಡೀ ಪಾಪ್ಯುಲೇಷನಲ್ಲಿ 68.84% ಆಗುವಷ್ಟು ಒಂದು ಪಾಪ್ಯುಲೇಷನ್ನು ಹಳ್ಳಿಗಳಲ್ಲೇ ವಾಸವಾಗಿದೆ. 1/3 ಆಫ್ ದಿಸ್ ಪಾಪ್ಯುಲೇಷನ್ ಲೀವ್ಸ್ ಇನ್ ಅಬ್ಜೆಕ್ಟ್ ಪಾವರ್ಟಿ. ಸೊ ಈ ಒಂದು ಹಳ್ಳಿಗಳಲ್ಲಿ ಇರ್ತಾ ಇರ್ತಾನೆ, ಅದರಲ್ಲಿ 1/3 ಪಾಪ್ಯುಲೇಷನ್ನು ಫುಲ್ಲು ಬಡತನದಲ್ಲಿ ಬದುಕ್ತಾ ಇದ್ದಾರೆ. ದೇರ್ ಫಾರ್ ದ ಫಾದರ್ ಆಫ್ ದ ನೇಷನ್ ಮಹಾತ್ಮ ಗಾಂಧಿ ಸೆಡ್. ಸೊ ಮಹಾತ್ಮ ಗಾಂಧಿಯವರು ಏನಂತ ಹೇಳಿದ್ರು, ನಮ್ಮ ರಾಷ್ಟ್ರದ ಪಿತಾಮಹ ಅವ್ರು ಏನು ಹೇಳಿದ್ರು? ಲಾಂಗ್ ಅಗೋ ದಟ್ ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜಸ್ ಇಸ್ ದ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಸೊ ಮಹಾತ್ಮ ಗಾಂಧಿಯವರು ಏನಂದರು? ಡೆವಲಪ್ಮೆಂಟ್ ಆಫ್ ವಿಲೇಜಸ್ಸೇ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂತ ಅಂದರು. ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಂದರೆ ನಾವು ಹಳ್ಳಿಗಳಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿದ್ರೆ, ಅಭಿವೃದ್ಧಿ ಮಾಡಿದ್ರೆ ಇಡೀ ಭಾರತದಲ್ಲಿ ಹೊಸ ಅಭಿವೃದ್ಧಿ ಉಂಟಾಗತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ನೋಡೋಣ. ದ ಡೆವಲಪ್ಮೆಂಟ್ ಟೆಕ್ನಿಕ್ಸ್ ದಟ್ ದ ಇಂಡಿಯನ್ ಗವರ್ಮೆಂಟ್ ಅಡಾಪ್ಟೆಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಎನೇಬಲ್ಡ್ ಓನ್ಲಿ ಅರ್ಬನ್ ಡೆವಲಪ್ಮೆಂಟ್. ಸೊ ಇಂಡಿಯಾಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಇಂಡಿಯನ್ ಗೌರ್ಮೆಂಟು ಮೇಯ್ನಾಗಿ ಎಲ್ಲಿ ಫೋಕಸ್ ಮಾಡ್ತಂದರೆ ಅರ್ಬನ್ ಏರಿಯಾಸ್ ಅಂದರೆ ಸಿಟಿ ಏರಿಯಾಸನ್ನೇ ಡೆವಲಪ್ ಮಾಡೋದ್ರ ಮೇಲೆ ಫುಲ್ಲು ಫೋಕಸ್ ಮಾಡ್ತು. ಹಳ್ಳಿಗಳನ್ನು ಡೆವಲಪ್ಮೆಂಟ್ ಮಾಡೋದ್ರ ಬಗ್ಗೆ ಫೋಕಸ್ಸೇ ಮಾಡಿಲ್ಲ. ಇಂಡಸ್ಟ್ರೀಸ್ ಡೆವಲಪ್ಡ್ ಇನ್ ದ ಸಿಟೀಸ್ ಆ್ಯಂಡ್ ದ ಸಿಟೀಸ್ ಎಕ್ಸ್ಪ್ಯಾಂಡೆಡ್. ಸೊ ಕೈಗಾರಿಕೆ ಹೂಡಿಕೆಗಳು ಜಾಸ್ತಿ ಆಗುತ್ತೆ ಮತ್ತು ಸಿಟೀಸ್ ಎಲ್ಲ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? However, rural industries started getting extinct and the rural people began to migrate to cities. ಸೊ ಈ ಥರ ಅರ್ಬನ್ ಏರಿಯಾಸೇ ಜಾಸ್ತಿ ಡೆವಲಪ್ ಆಗಿ ರೂರಲ್ ಏರಿಯಾಸಲ್ಲಿರೋ ಇಂಡಸ್ಟ್ರೀಸ್ ಎಲ್ಲ ಎಕ್ಸ್ಟಿಂಟ್ ಆಗಿಬಿಡತ್ತೆ, ಅದು ಹೋಗಿಬಿಡತ್ತೆ. ಎಲ್ಲರೂ ಮುಚ್ಚಿಬಿಡ್ತಾರೆ ಇಂಡಸ್ಟ್ರೀಸ್ನ, ಮತ್ತು ಎಲ್ಲರೂ ಸಿಟೀಸಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡ್ಯೂ ಟು ಲಿಬರಲೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ದ ಇಂಡಸ್ಟ್ರೀಸ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ which made use of the latest technology expanded very rapidly. ಸೊ ಈ ಒಂದು ಸಿಟೀಸಲ್ಲಿ ಇರೋ ಇಂಡಸ್ಟ್ರೀಸು ಹೊಸ ಟೆಕ್ನಾಲಜೀಸ್ನ ಯೂಸ್ ಮಾಡ್ತು, ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ತು, ಮತ್ತು ತುಂಬ ಬೇಗ ಅಭಿವೃದ್ಧಿನ ಉಂಟು ಮಾಡ್ತು. ದ ಜಾಬ್ ಆಪರ್ಚುನಿಟೀಸ್ ಇನ್ ದೀಸ್ ಸೆಕ್ಟರ್ಸ್ ಆರ್ ಅವೈಲೇಬಲ್ ಮೇನ್ಲಿ ಟು ಅರ್ಬನ್ ಪೀಪಲ್. ಸೊ ಇಂಥ ಒಂದು ಇಂಡಸ್ಟ್ರೀಸಲ್ಲಿ ಜಾಬ್ಸು ಇರುತ್ತೆ ತಾನೆ, ಆ ಜಾಬ್ಸು ಬರೀ ಅರ್ಬನ್ ಪೀಪಲಿಗೆ ಮಾತ್ರ ದೊರೀತಾ ಇತ್ತು, ಆ ಒಂದು ಆಪರ್ಚುನಿಟೀಸು. ದ ಸಿಟೀಸ್ ಆರ್ ಎಂಜಾಯಿಂಗ್ ಅಲ್ಟ್ರಾ ಮಾಡರ್ನ್ ಲೈಫ್ ಸ್ಟೈಲ್. ಸೊ ಸಿಟೀಸಲ್ಲಿರೋ ಜನ ಫುಲ್ಲು ಅಲ್ಟ್ರಾ ಮಾಡರ್ನ್, ಫುಲ್ಲು ಮಾಡರ್ನ್ ಆಗಿ ಲೇಟೆಸ್ಟ್ ವರ್ಷನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಪಾವರ್ಟಿ ಹ್ಯಾಸ್ ಇನ್ಕ್ರೀಸ್ಡ್ ಅಮಂಗ್ ದ ರೂರಲ್ ಪೀಪಲ್ ಹೂ ಡಿಪೆಂಡ್ ಪ್ರೈಮರಿಲಿ ಆನ್ ಅಗ್ರಿಕಲ್ಚರ್. ಸೊ ಪಾವರ್ಟಿ ಇನ್ಕ್ರೀಸ್ ಆಗ್ತಾ ಇದೆ ಎಲ್ಲಿ ಅಂದರೆ ರೂರಲ್ ಏರಿಯಾಸಲ್ಲಿ ಯಾರು ಬರೀ ವ್ಯವಸಾಯ ಮಾಡ್ಕೊಂಡಿರ್ತಾರೆ ತಾನೆ, ಅವ್ರಿಗೆ ಬಡತನ ಹೆಚ್ಚಾಗ್ತಾ ಇದೆ, ಓಕೆನಾ? ಯಾಕಂದರೆ ತುಂಬ ಫ್ಯಾಕ್ಟ್ರೀಸ್ ಎಲ್ಲ ಬಂತು, ಮತ್ತು ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಸಿಟಿ ಸೈಡು ಬೇಗ ಅಭಿವೃದ್ಧಿ ಆಯಿತು, ಆದರೆ ಹಳ್ಳಿಗಳಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಹಳ್ಳಿಗಳಲ್ಲಿರೋ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಬದುಕ್ತಾ ಇರೋ ಜನರೆಲ್ಲ ಬಡವರಾದರು, ಓಕೆನಾ? ಮುಂದೆ ಹೋಗೋಣ. ಸೊ 1/3 ಆಫ್ ದೆಮ್ ಲಿವ್ ಬಿಲೋ ಸಬ್ಸಿಸ್ಟೆನ್ಸ್ ಲೆವೆಲ್. ಸೊ ಈ ಒಂದು ಪಾವರ್ಟಿಲಿ ಈ ಒಂದು ಹಳ್ಳಿಗಳಲ್ಲಿ ಬದುಕ್ತಾ ಇರೋ ಜನ ಬೇಸಿಕ್ ಫೆಸಿಲಿಟೀಸ್ ಏನಿದೆ ನೋಡಿ, ಫುಡ್, ಶೆಲ್ಟರ್, ಕ್ಲೋತಿಂಗ್, ಅದು ಇಲ್ಲ ಅವ್ರಿಗೆ. ಆ ಒಂದು ಬಿಲೋ ಸಬ್ಸಿಸ್ಟೆನ್ಸ್ ಲೆವೆಲಲ್ಲಿ ಬದುಕ್ತಾ ಇದ್ದಾರೆ. ಅಂಡರ್ ದ ಆನ್ಸ್ಲಾಟ್ ಆಫ್ ಮಾಡರ್ನೈಸೇಷನ್ ರೂರಲ್ ಕಾಟೇಜ್ ಇಂಡಸ್ಟ್ರೀಸ್ ಆರ್ ವ್ಯಾನಿಷಿಂಗ್ ಅನೇಬಲ್ ಟು ವಿಸ್ಟ್ಯಾಂಡ್ ದ ಕಾಂಪಿಟೇಷನ್. ಸೊ ಇಂಡಸ್ಟ್ರಿಯಲೈಸೇಷನ್ ಆಯಿತು ತಾನೆ ಯುರೋಪಲ್ಲಿ. ಸೊ ಅದೇ ಥರ ಇಂಡಿಯಾದಲ್ಲೂ ಇಂಡಸ್ಟ್ರಿಯಲೈಸೇಷನ್ ಆಯಿತು, ಮೆಕ್ಯಾನೈಸೇಷನ್ ಆಯಿತು. ಸೊ ಆ ಥರ ಆದಾಗ ಸಣ್ಣ ಪುಟ್ಟ ಕಾಟೇಜ್ ಇಂಡಸ್ಟ್ರೀಸ್ ಎಲ್ಲ ವ್ಯಾನಿಷ್ ಆಗೋದು, ಎಕ್ಸ್ಟಿಂಟ್ ಆಗೋದು.
Though 60% of the people work in the primary sector, the contribution from this sector to the national income is very less and is reducing year by year. ಸೊ ಸುಮಾರು ಜನ ಅಂದರೆ 60%ಕ್ಕಿಂತ ಹೆಚ್ಚು ಜನ ಪ್ರೈಮರಿ ಸೆಕ್ಟರಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಇದು ನ್ಯಾಷನಲ್ ಇನ್ಕಮಿಗೆ ಏನು ಅಂದರೆ ಚೇಂಜಸ್ ಉಂಟು ಮಾಡ್ತಾ ಇಲ್ಲ, ಜಾಸ್ತಿ ಆಗ್ತಾ ಇಲ್ಲ ನ್ಯಾಷನಲ್ ಇನ್ಕಮ್. ಪ್ರಾಬ್ಲಮ್ ಇದು. ಡ್ಯೂ ಟು ದಿಸ್ ದ ಗ್ಯಾಪ್ ಬಿಟ್ವೀನ್ ದ ಅರ್ಬನ್ ಆ್ಯಂಡ್ ರೂರಲ್ ಏರಿಯಾಸ್ ಈಸ್ ಇನ್ಕ್ರೀಸಿಂಗ್ ಗ್ರ್ಯಾಜುವಲಿ. ಸೊ ಈ ಥರ ಅರ್ಬನ್ ಏರಿಯಾಸ್ನವರಿಗೆ ತುಂಬ ಆಪರ್ಚುನಿಟಿ ಸಿಗ್ತಾ ಇದೆ, ಜಾಬ್ ಆಪರ್ಚುನಿಟಿ ಸಿಗ್ತಾ ಇದೆ, ಮಾಡರ್ನ್ ಲೈಫ್ ಸ್ಟೈಲಲ್ಲಿ ಬದುಕ್ತಾ ಇದ್ದಾರೆ. ಸೊ ಈ ಥರ ರೂರಲ್ ಮತ್ತು ಅರ್ಬನ್ ಏರಿಯಾಸ್ ನಡುವೆ ಇರುವಂಥ ಗ್ಯಾಪು ಹೆಚ್ಚಾಗ್ತಾ ಇದೆ. If this imbalance has to be got rid of and overall development of the country has to be achieved, there is a dire necessity of developing the rural areas first. ಸೊ ಈ ಥರ ಒಂದು ಗ್ಯಾಪನ್ನು ತೆಗೆದುಹಾಕೋಕ್ಕೆ ಮತ್ತು ಎಲ್ಲ ಒಂದು ಏರಿಯಾಸಲ್ಲೂ ಈಕ್ವಲ್ ಆಗಿ ಡೆವಲಪ್ಮೆಂಟ್ ಇರಬೇಕಂದ್ರೆ ಫಸ್ಟ್ ನಾವು ರೂರಲ್ ಏರಿಯಾಸನ್ನ ಅರ್ಬನ್ ಏರಿಯಾಸ್ ಥರನೇ ಡೆವಲಪ್ಮೆಂಟ್ ಮಾಡಬೇಕು. ಓಕೆನಾ? ಸೊ ಮುಂದೆ ನೋಡೋಣ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್. ಸೊ ಈ ಒಂದು ರೂರಲ್ ಡೆವಲಪ್ಮೆಂಟ್ ಎಂಬ ಒಂದು ಶಬ್ದದ ಮೀನಿಂಗ್ ಏನು ಮತ್ತು ಅದರದ್ದು ಸಿಗ್ನಿಫಿಕೆನ್ಸ್ ಏನು, ಇಂಪಾರ್ಟೆನ್ಸ್ ಏನು, ಅದರದ್ದು ಒಂದು ವೈಶಿಷ್ಟ್ಯ ಏನು ನೋಡೋಣ. ಮೀನಿಂಗ್ ಆಫ್ ರೂರಲ್ ಡೆವಲಪ್ಮೆಂಟ್. ದ ಫ್ರೇಸ್ ರೂರಲ್ ಡೆವಲಪ್ಮೆಂಟ್ ಹ್ಯಾಸ್ ಅ ಬ್ರಾಡ್ ಮೀನಿಂಗ್. ಸೊ ರೂರಲ್ ಡೆವಲಪ್ಮೆಂಟು ಎರಡೇ ಶಬ್ದ ಆದ್ರೂ ತುಂಬ ದೊಡ್ಡ ಮೀನಿಂಗ್ ಅದು. In addition to development of agriculture and agriculture-related activities, it encompasses extended development of housing, education, health, hygiene, transport, communication, and other essential social and economic amenities, creation of employment opportunities, social welfare, etc. ಸೊ ರೂರಲ್ ಡೆವಲಪ್ಮೆಂಟ್ ಅಂದರೆ ನಿಮಗೆ ಬರೀ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಮಾತ್ರ ಡೆವಲಪ್ಮೆಂಟ್ ಮಾಡಬೇಕು ಅಂತ ತಿಳ್ಕೊಬೇಡಿ. ಸೊ ಎಲ್ಲ ಟೈಪ್ ಡೆವಲಪ್ಮೆಂಟು, ಎಜುಕೇಷನ್ನು ಡೆವಲಪ್ಮೆಂಟು. ಸೊ ರೂರಲ್ ಏರಿಯಾಸಲ್ಲಿ ಬಡವರು ಜಾಸ್ತಿ ಇದ್ದಾರೆ, ಸೊ ಅವ್ರಿಗೆ ಫ್ರೀ ಎಜುಕೇಷನ್ ಕೊಡೋದು, ಹೆಲ್ದಿ ಲೈಫ್ ಸ್ಟೈಲ್ ಅವ್ರು ಮೇಂಟೈನ್ ಮಾಡೋದು, ಹೈಜೀನಿಕ್ ಆಗಿರೋದು. ಸೊ ಈ ಥರದ್ದೆಲ್ಲ ಫೋಕಸ್ ಮಾಡಬೇಕು ಗೌರ್ಮೆಂಟ್. ಓಕೆನಾ? ನೆಕ್ಸ್ಟ್ ನೋಡೋಣ. ದ ರೂರಲ್ ಡೆವಲಪ್ಮೆಂಟ್ ವೆರಿ ಆಂಬಿಷಿಯಸ್ಲಿ envisages improving the standard of living of farmers, agricultural laborers, people belonging to scheduled caste, scheduled tribes and other backward classes. ಸೊ ರೂರಲ್ ಡೆವಲಪ್ಮೆಂಟು ಮೇನಾಗಿ ಯಾರ ಒಂದು ಸೆಕ್ಟರಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಫೋಕಸ್ ಮಾಡ್ತಾರೆ ಅಂದರೆ ಬಡವರು, ಅಂದರೆ ಫಾರ್ಮರ್ಸು, ಅಗ್ರಿಕಲ್ಚರಲ್ ಲೇಬರರ್ಸು, ಪೀಪಲ್ ಬಿಲಾಂಗಿಂಗ್ ಟು SC ಆ್ಯಂಡ್ ST ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು. ಸೊ OBC ಅವ್ರಿಗೆಲ್ಲ ಹೆಲ್ಪ್ ಮಾಡುತ್ತೆ. To put it briefly, rural development is improvement of the social and economic status of the rural people by proper utilization of the locally available natural and human resources. ಸೊ ರೂರಲ್ ಡೆವಲಪ್ಮೆಂಟು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ರೂರಲ್ ಏರಿಯಾಸಲ್ಲಿ ಬದುಕ್ತಾ ಇರೋ ಜನ ಅಂದರೆ ರೂರಲ್ ಪೀಪಲಲ್ಲಿ ಒಳ್ಳೆ ಇಂಪ್ರೂವ್ಮೆಂಟು ಸೋಷಿಯಲ್ ಸೆಕ್ಟರಲ್ಲೂ ಮತ್ತು ಎಕನಾಮಿಕ್ ಸೆಕ್ಟರಲ್ಲೂ ಒಳ್ಳೆ ಇಂಪ್ರೂವ್ಮೆಂಟನ್ನು ತರೋದು, ಮತ್ತು ಅದನ್ನು ಇಂಪ್ರೂವ್ಮೆಂಟ್ ತರೋಕ್ಕೆ ಅಲ್ಲಿ ಲೋಕಲಾಗಿ ಸಿಗ್ತಾ ಇರುವಂಥ ಹ್ಯೂಮನ್ ರಿಸೋರ್ಸಸ್ ಮತ್ತು ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡೋದು. ಓಕೆನಾ? ಸೊ ಇದು ರೂರಲ್ ಡೆವಲಪ್ಮೆಂಟದ್ದು ಮೀನಿಂಗು. ನೆಕ್ಸ್ಟ್ ನೋಡೋಣ ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ರೂರಲ್ ಡೆವಲಪ್ಮೆಂಟದ್ದು ಇಂಪಾರ್ಟೆನ್ಸ್ ಏನು? ರೂರಲ್ ಡೆವಲಪ್ಮೆಂಟ್ ಆಕ್ಯುಪೈಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಇಂಡಿಯನ್ ಎಕಾನಮಿ. ಸೊ ಇಂಡಿಯಾದ ಒಂದು ಎಕಾನಮಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ತುಂಬ ವೈಶಿಷ್ಟ್ಯ ಸ್ಥಾನವನ್ನು ಹೊಂದಿದೆ. The majority of the people lives in the villages and is plagued by problems of poverty, unemployment, illiteracy, ill health, lack of basic amenities, etc. ಸೊ ಹಳ್ಳಿಗಳಲ್ಲಿ ವಾಸವಿದ್ದ ಬಡವರಿಗೆ ಉಂಟಾಗುವಂಥ ಪ್ರಾಬ್ಲಮ್ಸು. ಸೊ ಪೋವರ್ಟಿ, ಅನ್ಎಂಪ್ಲಾಯ್ಮೆಂಟು ಅಂದರೆ ಕೆಲಸ ಸಿಗಲ್ಲ, ಇಲಿಟ್ರಸಿ ಅವ್ರಿಗೆ ಎಜುಕೇಷನ್ ಸಿಗಲ್ಲ, ಇಲ್ ಹೆಲ್ತ್ ಅಂದರೆ ಅವ್ರಿಗೆ ಒಳ್ಳೆ ಹೆಲ್ತ್ ಫೆಸಿಲಿಟಿ ಸಿಗಲ್ಲ, ಲ್ಯಾಕ್ ಆಫ್ ಬೇಸಿಕ್ ಅಮ್ಯುನಿಟೀಸ್ ಅಂದರೆ ಫುಡ್ ಶೆಲ್ಟರ್ ಕ್ಲೋತಿಂಗ್ ಸಿಗಲ್ಲ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸು. ಅಂದರೆ ಫುಡ್ ಶೆಲ್ಟರ್ ಕ್ಲೋತಿಂಗ್ ಅಂದರೆ ವಸತಿ, ಬಟ್ಟೆ, ಆಹಾರ. ಸೊ ಇದೇ ಮೇನು ಈ ಮೂರು ಥಿಂಗ್ಸ್ಗೋಸ್ಕರನೇ ಮಾನವ ಒಂದು ಲೈಫಲ್ಲಿ ಫುಲ್ ಹೋರಾಡ್ತಾನೆ, ಆದರೆ ಇದೇ ಸಿಗಲ್ಲ ಅವ್ರಿಗೆ. ದೀಸ್ ಪ್ರಾಬ್ಲಮ್ಸ್ ಶುಡ್ ಬಿ ಟ್ಯಾಕಲ್ಡ್ ಥ್ರೂ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ದ ರೂರಲ್ ಇಂಡಿಯಾ ಶುಡ್ ಬಿ ಎಂಪವರ್ಡ್. ಸೊ ರೂರಲ್ ಡೆವಲಪ್ಮೆಂಟ್ ಮಾಡಬೇಕು ಮತ್ತು ರೂರಲಲ್ಲಿ ಆಗ್ತಾ ಇರುವಂಥ ಪ್ರಾಬ್ಲಮ್ಸ್ನ ತೆಗಿಬೇಕು. ಹೇಗೆ ತೆಗಿಯೋದು? ವೇರಿಯಸ್ ಬೇಸಿಕ್ ಫೆಸಿಲಿಟೀಸ್ ಲೈಕ್ education, training, health, hygiene, etc. should be provided to rural people and their knowledge, skills and capability to work should be enhanced. ಸೊ ಈಗ ಬಡವರಿದ್ದಾರೆ, ಅವರನ್ನ ನಮ್ಮ ಒಂದು ನ್ಯಾಷನಲ್ ಇನ್ಕಮ್ ಗ್ರೋತ್ಗೋಸ್ಕರ ಯಾವ ಪಾಯಿಂಟ್ ಆಫ್ ವ್ಯೂವಲ್ಲೂ ಯೂಸ್ ಮಾಡ್ತಾ ಇಲ್ಲ ನಾವು. ಸೊ ಅವ್ರಿಗೆ ಪ್ರಾಪರ್ ಎಜುಕೇಷನ್ ಕೊಡಬೇಕು. ಫಸ್ಟ್ ಎಜುಕೇಷನ್ ಕೊಟ್ಟಾಗ ಅವ್ರದ್ದು ಒಂದು ನಾಲೆಜು ಮತ್ತು ಸ್ಕಿಲ್ಸು
ಡೆವಲಪ್ ಆಗತ್ತೆ ಮತ್ತು ಅವರನ್ನು ನಾವು ಒಂದು ಹ್ಯೂಮನ್ ರಿಸೋರ್ಸಸ್ನ ಆಗಿ ಯೂಸ್ ಮಾಡ್ಬೋದು. In addition to agriculture, cattle breeding, fishery, skill industry, poultry and other agriculture related activities should be promoted, through which agriculture can become a profitable and attractive occupation. ಸೊ ಅಗ್ರಿಕಲ್ಚರ್ ಅಂದರೆ ಬರೀ ಭತ್ತ ಬೆಳೆಯೋದು ರಾಗಿ ಬೆಳೆಯೋದು ಅಂತಲ್ಲ, ಅಲ್ಲಿ ಸುಮಾರು ಟೈಪ್ಸ್ ಬರುತ್ತೆ. ಕ್ಯಾಟಲ್ ರೇರಿಂಗ್ ಅಂದರೆ ಮೇಯಿಸೋದು, ಅಂದರೆ ಹಸು ದನ ಕರುಗಳನ್ನು ಮೇಯಿಸೋದು. ಫಿಶರಿ ಅಂದರೆ ಮೀನುಗಾರಿಕೆ. ಸಿಲ್ಕ್ ಇಂಡಸ್ಟ್ರಿ ಅಂದರೆ ಸಿಲ್ಕ್ ಅಂದರೆ ಗೊತ್ತು ತಾನೇ ನಿಮಗೆ, ರೇಷ್ಮೆ. ಸೊ ಅದ್ರದ್ದೊಂದು ಇಂಡಸ್ಟ್ರಿ. ಪೌಲ್ಟ್ರಿ ಅಂದರೆ ಕೋಳಿಗಳನ್ನು ಸಾಕೋದು ಮತ್ತು ಮೊಟ್ಟೆಗಳನ್ನು ಮಾರೋದು. ಸೊ ಆ ಥರದ್ದು ಬರುತ್ತೆ. ಸೊ ಈ ಥರ ಸುಮಾರು ಟೈಪ್ಸ್ ಬರುತ್ತೆ ಅಗ್ರಿಕಲ್ಚರಲ್ಲಿ. ಸೊ ಅದು ಜನರಿಗೆ ಗೊತ್ತಿರಲ್ಲ, ಅವ್ರಿಗೆ ಎಜುಕೇಷನ್ ಕೊಡಬೇಕು, ಅವ್ರ ಸ್ಕಿಲ್ಸ್ನ ಎನ್ಹಾನ್ಸ್ ಮಾಡಬೇಕು, ಆಮೇಲೆ ಅವರನ್ನು ಯೂಸ್ ಮಾಡಬೇಕು, ಅಂದರೆ ನ್ಯಾಷನಲ್ ಇನ್ಕಮ್ ಗ್ರೋತಿಗೆ. ಥ್ರೂ ಸಚ್ ಮೆಜರ್ಸ್ ದ ಮೈಗ್ರೇಷನ್ ಆಫ್ ರೂರಲ್ ಪೀಪಲ್ ಟು ಸಿಟೀಸ್ ಕ್ಯಾನ್ ಬಿ ಅವಾಯ್ಡೆಡ್. ಸೊ ಅವ್ರಿಗೆ ಆಗ ರೂರಲ್ ಪೀಪಲಿಗೆ ಏನು ಅನಿಸುತ್ತೆ, ಎಲ್ಲ ನಮ್ಮ ಹಳ್ಳಿಗಳಲ್ಲೇ ಇದೆ ತಾನೇ ವ್ಯವಸ್ಥೆ, ನಾವು ಯಾಕೆ ಸಿಟೀಸಿಗೆ ಹೋಗಬೇಕು ಅಂತ ಅನಿಸುತ್ತೆ. ಆ ಡಿಪ್ಲೋರೆಬಲ್ ಲ್ಯಾಕ್ ಆಫ್ ಬೇಸಿಕ್ ಕಮ್ಯುನಿಟೀಸ್ ಕ್ಯಾನ್ ಬಿ ನೋಟಿಸ್ಡ್ ಇನ್ ರೂರಲ್ ಏರಿಯಾಸ್. ಸೊ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ ರೂರಲ್ ಏರಿಯಾಸಲ್ಲಿ. ದ ರೂರಲ್ ಪೀಪಲ್ ಶುಡ್ ಬಿ ಪ್ರೊವೈಡೆಡ್ ವಿತ್ ಎಸೆನ್ಷಿಯಲ್ ಫೆಸಿಲಿಟೀಸ್ ಲೈಕ್ ಎಲೆಕ್ಟ್ರಿಸಿಟಿ, ಇರಿಗೇಷನ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್, ಮಾರ್ಕೆಟ್ ಯಾರ್ಡ್ಸ್ ಎಕ್ಸೆಟ್ರಾ. ಸೊ ಒಂದು ಮನುಷ್ಯನಿಗೆ ಏನೇನು ಈಗಿನ ಕಾಲದಲ್ಲಿ ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಬೇಕು, ಇರಿಗೇಷನ್ ಬೇಕು, ಟ್ರಾನ್ಸ್ಪೋರ್ಟ್ ಬೇಕು, ಕಮ್ಯುನಿಕೇಷನ್ ಬೇಕು, ಮಾರ್ಕೆಟಿಂಗ್ ಮಾಡೋಕ್ಕೆ ಬೇಕು. ಸೊ ಈ ಥರದ್ದೆಲ್ಲ ಪ್ರೊವೈಡ್ ಮಾಡಬೇಕು ಫೆಸಿಲಿಟೀಸ್. ಆ್ಯಂಡ್ ದರ್ ಪ್ರೊಡಕ್ಟಿವಿಟಿ ಶುಡ್ ಬಿ ಅಗ್ಯುಮೆಂಟೆಡ್. ಸೊ ಇವ್ರದ್ದೊಂದು ಪ್ರೊಡಕ್ಟಿವಿಟಿ ಎಷ್ಟು ಪ್ರೊಡಕ್ಟಿವಿಟಿ ಆಗ್ತಾ ಇದೆ ಅದನ್ನೆಲ್ಲ ಅನಲೈಸ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಸೆಂಡಿಂಗ್ ದ raw agricultural produce to the cities and selling them, they can be processed in the village itself and transformed into ready goods, thereby enhancing their value. ಸೊ ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ. ಫಸ್ಟು ಹಳ್ಳಿಗಳಲ್ಲಿ ಒಂದು ರಾ ಮೆಟೀರಿಯಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾಟನನ್ನು ತಗೊಳ್ಳಿ. ಸೊ ಕಾಟನನ್ನು ಹಳ್ಳಿಯ ಒಂದು ಫಾರ್ಮರ್ಸು ಬೆಳೀತಾರೆ. ಸೊ ಬೆಳೆದಾದ್ಮೇಲೆ ಅದು ಕಮ್ಮಿ ದುಡ್ಡಿಗೆ ಬರೀ ಕಾಟನ್ ರಾ ಮೆಟೀರಿಯಲ್ನ ಸಿಟೀಸಿಗೆ ಕಳಿಸ್ತಾರೆ ಕಮ್ಮಿ ದುಡ್ಡಿಗೆ. ಸೊ ಅಷ್ಟೇ ಅದರ ವ್ಯಾಲ್ಯೂ. ಆದರೆ ಸಿಟೀಸಲ್ಲಿ ಅದೇ ರಾ ಮೆಟೀರಿಯಲ್ನ ತಗೊಂಡು ಅಲ್ಲಿ ಇಂಡಸ್ಟ್ರೀಸಲ್ಲಿ ಎನ್ಹಾನ್ಸ್ ಮಾಡಿ ಅದನ್ನು ಪ್ರಾಸೆಸಿಂಗ್ ಮಾಡಿ ಆ ಥರ ಮಾಡಿ ಬಟ್ಟೆಗಳನ್ನು ತಯಾರಿಸ್ತಾರೆ, ಕಾಟನ್ ಬಟ್ಟೆಗಳನ್ನು. ಸೊ ಆಗ ಅದರ ವ್ಯಾಲ್ಯೂ ಹೆಚ್ಚಾಗ್ಬಿಡುತ್ತೆ. ಸೊ ಈ ಥರ ಫಾರ್ಮರ್ಸಿಗೆ ಅವ್ರದ್ದು ಒಂದು ರಿಯಲ್ ಅವ್ರದ್ದು ಕಷ್ಟಕ್ಕೆ ನಿಜವಾದ ಬೆಲೆ ಸಿಗ್ತಾ ಇಲ್ಲ. ಸೊ ಏನು ಮಾಡಬೇಕಂದ್ರೆ ಹಳ್ಳಿಗಳಲ್ಲೇ ಹೊಸ ಹೊಸ ಇಂಡಸ್ಟ್ರೀಸ್ನ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ಹಳ್ಳಿಯ ಒಂದು ರೈತರಿಗೆ ಒಂದು ಒಳ್ಳೆಯ ಬೆಲೆಯನ್ನು ಕೊಡಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ? ಓಕೆ, ಲೆಟ್ ಅಸ್ ಕಂಟಿನ್ಯೂ. As a result of this, not only the villagers can get more employment opportunities, but their income will also increase. ಸೊ ಈ ಥರ ಮಾಡೋದ್ರಿಂದ ಬರೀ ವಿಲೇಜರ್ಸಿಗೆ ಒಳ್ಳೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಮತ್ತು ಅದರ ಜೊತೆ ಅವ್ರದ್ದು ಇನ್ಕಮು ಕೂಡ ಜಾಸ್ತಿ ಆಗುತ್ತೆ. ಸ್ಮಾಲ್ ಸ್ಕೇಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಕ್ಯಾನ್ ಬಿ ಇಂಪ್ರೂವ್ಡ್, ದೇರ್ ಬೈ ಸ್ಟ್ರೆಂಥನಿಂಗ್ ದ ರೂರಲ್ ಎಕಾನಮಿ. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಕಾಟೇಜ್ ಇಂಡಸ್ಟ್ರೀಸ್ ಎಲ್ಲ ಇಂಪ್ರೂವ್ ಮಾಡ್ಬೋದು. ಓಕೆನಾ? A system wherein agricultural laborers, poor people belonging to scheduled castes and scheduled tribes and other backward classes are assured of the continued employment opportunities has to be created in rural areas. So SC, ST, OBC ಪೀಪಲಿಗೆ, ಬಡವರಿಗೆ, ಸೊ ಅವ್ರಿಗೆಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕೊಡಬೇಕು. The facilities and opportunities that are available to the people in urban areas should be available to people in rural areas also. ಸೊ ಯಾವ್ಯಾವ ಆಪರ್ಚುನಿಟೀಸು, ಏನೇನು ಬೆನಿಫಿಟ್ಸು ಅರ್ಬನ್ ಏರಿಯನ್ ಪೀಪಲ್ಸಿಗೆ ಸಿಗ್ತಾ ಇದೆ ಅದು ರೂರಲ್ ಏರಿಯಾದಲ್ಲಿರೋ ಪೀಪಲಿಗೂ ಸಿಗಬೇಕು. ದ ವಿಲೇಜರ್ಸ್ ಶುಡ್ ಬಿ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರಾಸೆಸ್ ಆಫ್ ಡೆವಲಪ್ಮೆಂಟ್. ಸೊ ಡೆವಲಪ್ಮೆಂಟ್ ಮಾಡೋ ಒಂದು ಇದರಲ್ಲಿ ಕಾರ್ಯಾಂಗದಲ್ಲಿ ಯಾರು ವಿಲೇಜರ್ಸು ಕೂಡ ಭಾಗವಹಿಸಬೇಕು. ದ ಬೆನಿಫಿಟ್ಸ್ ಆಫ್ ದ ಡೆವಲಪ್ಮೆಂಟ್ ಶುಡ್ ಬಿ ಅವೈಲೇಬಲ್ ಈಕ್ವಲಿ ಟು ದೆಮ್ ಟು. ಸೊ ವಿಲೇಜರ್ಸಿಗೂ ಕೂಡ ಏನೇನು ಬೆನಿಫಿಟ್ಸ್ ಬರುತ್ತೆ ಅದು ಅವ್ರಿಗೂ ಕೂಡ ದೊರಿಬೇಕು. this has to be achieved through ರೂರಲ್ ಡೆವಲಪ್ಮೆಂಟ್. ಸೊ ಇದು ಹೇಗೆ ಮಾಡೋಕ್ಕಾಗತ್ತೆ? ರೂರಲ್ ಡೆವಲಪ್ಮೆಂಟಿಂದ ಮಾಡೋಕ್ಕಾಗತ್ತೆ. ಸೊ ಈಗ ನಾವು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೀವಿ. ಈಗ ಡಿಸೆಂಟ್ರಲೈಸೇಷನ್ ಅಂದರೆ ಏನಂತ ನೋಡೋಣ. ಓಕೆ, ರೂರಲ್ ಡೆವಲಪ್ಮೆಂಟ್ ಅಂದರೆ ಡೆವಲಪ್ಮೆಂಟ್ ಆಫ್ ದ ರೂರಲ್ ಏರಿಯಾಸ್ ಬೈ ಯುಟಿಲೈಸಿಂಗ್ ದ ನ್ಯಾಚುರಲ್ ರಿಸೋರ್ಸಸ್ ಅರೌಂಡ್ ದೆಮ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಆಲ್ಸೋ. ಆದರೆ ಡಿಸೆಂಟ್ರಲೈಸೇಷನ್ ಅಂದರೆ ಏನು ನೋಡೋಣ. Providing the administrative power and the responsibility of developing the village to its own people is called administrative decentralization. ಸೊ ಈಗ ಹಳ್ಳಿಗಳನ್ನು ಡೆವಲಪ್ಮೆಂಟ್ ಮಾಡಬೇಕು, ಆದರೆ ಯಾರು ಮಾಡಬೇಕು? ಈಗ ಒಂದು ವೇಳೆ ಒನ್ ಆಫ್ ದ ಮೆಥಡ್ ಏನ ಡಿಸೆಂಟ್ರಲೈಸೇಷನ್, ಅಲ್ಲಿ ಹಳ್ಳಿಗರಿಗೇ ಅವ್ರದ್ದೊಂದು ಕರ್ತವ್ಯನ ಕೊಡ್ತಾರೆ, ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಬಿಟ್ಟು
ನಿಮ್ಮ ಹಳ್ಳಿನ ನೀವೇ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು, ನಿಮ್ಗೆ ಏನೇನು ಅವಶ್ಯಕತೆ ಇದೆ ನಾವು ಕೊಡ್ತೀವಿ ಅಂತ ಗೌರ್ಮೆಂಟ್ ಹೇಳಬೇಕು. ಇದಕ್ಕೆ ಸೆಲ್ಫ್ ಅಡ್ಮಿನಿಸ್ಟ್ರೇಟಿವ್ ಡಿಸೆಂಟ್ರಲೈಸೇಷನ್ ಅಂತ ಕರೀತಾರೆ. ಥ್ರೂ ಡಿಸೆಂಟ್ರಲೈಸೇಷನ್ ಸೆಲ್ಫ್ ರಿಲಯಂಟ್, ಸೆಲ್ಫ್ ಸಫಿಷಿಯಂಟ್ ಆ್ಯಂಡ್ ಪ್ರಾಸ್ಪರಸ್ ವಿಲೇಜಸ್ ಕ್ಯಾನ್ ಬಿ ಡೆವಲಪ್ಡ್. ಸೊ ಆಗ ಜನರಿಗೆ ಏನನ್ಸುತ್ತೆ, ಇದು ನಮ್ಮ ಹಳ್ಳಿ, ಇದು ನಾವೇ ಚೆನ್ನಾಗಿ ಇಟ್ಕೊಳ್ಬೇಕು, ಬೇರೆಯವ್ರು ಮಾಡೋದಲ್ಲ. ಬೇರೆಯವ್ರು ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ, ನಾವು ಮಾಡಿದ್ರೆ ಒಳ್ಳೆ ವ್ಯಾಲ್ಯೂ ಇರುತ್ತೆ ಅಂದ್ಕೊಂಡು ಅವರು ಪ್ರಾಸ್ಪರಸ್ ವಿಲೇಜನ್ನು ಮಾಡ್ತಾರೆ. ದಿಸ್ ಪ್ರಾಸೆಸ್ ವಾಸ್ ಕಾಲ್ಡ್ ಗ್ರಾಮ ಸ್ವರಾಜ್ಯ ಬೈ ಮಹಾತ್ಮ ಗಾಂಧಿ. ಸೊ ಈ ಥರ ಒಂದು ಡಿಸೆಂಟ್ರಲೈಸೇಷನ್ಗೆ ಮಹಾತ್ಮ ಗಾಂಧಿಯವರು, ನಮ್ಮ ಭಾರತದ ಪಿತಾಮಹ ಏನು ಹೇಳ್ತಾನೆ, ಗ್ರಾಮ ಸ್ವರಾಜ್ಯ ಅಂತ ಹೇಳ್ತಾರೆ. ಡಿಸೆಂಟ್ರಲೈಸೇಷನ್ puts a stop to all kinds of exploitation, upholds of human independence and dignity, and nurtures human values like compassion and cooperation. ಸೊ ಈ ಒಂದು ಡಿಸೆಂಟ್ರಲೈಸೇಷನ್ ಇಂದ ಜನರಿಗೆ ಒಬ್ರಿಗೊಬ್ರು ಬ್ರದರ್ಹುಡ್ ಫೀಲಿಂಗ್ಸು ಡೆವಲಪ್ ಆಗುತ್ತೆ, ಮತ್ತು ನಾವೆಲ್ಲರೂ ಒಗ್ಗಟ್ಟಾಗಿದ್ರೇ ನಮ್ಮ ಹಳ್ಳಿ ಚೆನ್ನಾಗಿರುತ್ತೆ ಅಂತ ಬರುತ್ತೆ, ಮತ್ತು ಅವ್ರು ಮಾಡಿದ್ದಕ್ಕೆ ಒಂದು ವ್ಯಾಲ್ಯೂನು ಕೂಡ ದೊರೆಯುತ್ತೆ. ಸೊ ಇಲ್ಲಿ 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ, ಅದು ಮುಂದೆ ಬರುತ್ತೆ, ನೋಡೋಣ. To enable decentralization, the Panchayat Raj system has been brought into practice. ಸೊ ಡಿಸೆಂಟ್ರಲೈಸೇಷನ್ ಬರಬೇಕಂದ್ರೆ ಪಂಚಾಯತಿ ರಾಜ್ ಯೂಸ್ ಮಾಡಿದ್ದಾರೆ. ಓಕೆನಾ. ದ ಇಂಡಿಯನ್ ಗೌರ್ಮೆಂಟ್ ಇನ್ 1993 ಥ್ರೂ ದ 73rd amendment to the constitution brought into existence a uniform system of panchayat raj institutions throughout the country. ಸೊ ಇಂಡಿಯನ್ ಗೌರ್ಮೆಂಟು 1993 ಅಲ್ಲಿ 73rd amendment ಅಲ್ಲಿ ಕಾನ್ಸ್ಟಿಟ್ಯೂಷನ್ಗೆ 73rd ಚೇಂಜಸ್ ಮಾಡಾದ್ಮೇಲೆ ಒಂದು ಪಂಚಾಯತಿ ರಾಜ್ ಎಂಬ ಒಂದು ಟಾಪಿಕ್ನ ಜಾರಿಗೆ ತರ್ತಾರೆ. ಡ್ಯೂ ಟು ದಿಸ್ ದ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಗಾಟ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಸೊ ಪಂಚಾಯತಿ ಅಂದರೆ ಗೊತ್ತಾನೆ ನಿಮಗೆ, ಅಂದರೆ ಹಳ್ಳಿಗಳಲ್ಲಿ ಒಂದು ಜುಡಿಷಿಯಲ್ ಕೋರ್ಟ್ ಅನ್ನೋ ಥರ ಹಳ್ಳಿಗಳಲ್ಲಿ. ಓಕೆನಾ. ಸೊ ಆ ಒಂದು ಪಂಚಾಯತ್ ರಾಜಿಗೂ ಸಹ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬರುತ್ತೆ, ಒಂದು ನ್ಯಾಷನಲ್ ಸ್ಟೇಟಸ್ ಬರುತ್ತೆ. ಆಸ್ ಪರ್ ದ ಅಮೆಂಡ್ಮೆಂಟ್ 3-tier ಸಿಸ್ಟಮ್ ಆಫ್ ಪಂಚಾಯತ್ಸ್ ಕೇಮ್ ಟು ಎಕ್ಸಿಸ್ಟೆನ್ಸ್. ಸೊ ಅಮೆಂಡ್ಮೆಂಟ್ ಆದ ಕೂಡಲೇ ಪಂಚಾಯತ್ ರಾಜ್ನ 3 ಒಂದು ಲೆವೆಲ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಯಾವುದದು? ವೇರ್ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಆ್ಯಂಡ್ ಜಿಲ್ಲಾ ಪಂಚಾಯತ್. ಸೊ ಅವು ಯಾವ್ಯಾವುದು ಅಂದರೆ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಸೊ ಅದೇ ಕೊಟ್ಟಿರೋದು. ಗ್ರಾಮ ಪಂಚಾಯತ್ ಇಲ್ಲಿದೆ, ತಾಲೂಕಾ ಪಂಚಾಯತ್ ಮತ್ತು ಟಾಪಲ್ಲಿರೋದು ಜಿಲ್ಲಾ ಪಂಚಾಯತ್. ಓಕೆನಾ. 3-tier ಪಂಚಾಯತಿ ರಾಜ್ ಸಿಸ್ಟಮ್. ಓಕೆ. ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಆಪರೇಟ್ ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ. ಸೊ ಪಂಚಾಯತಿನೂ ಕೂಡ ಡೆಮೋಕ್ರಸಿಯಲ್ಲಿರುವಂಥ ಪ್ರಿನ್ಸಿಪಲ್ಸ್ ಆಧಾರಿತವಾಗಿಯೇ ವರ್ಕ್ ಮಾಡುತ್ತೆ. ಸೊ ಎಲ್ಲ ಕಾನ್ಸ್ಟಿಟ್ಯೂಷನ್ಸು, ಎಲ್ಲ ಸ್ಟೇಟ್ಸು, ಎಲ್ಲ ಒಂದು ಏರಿಯಾಸು ಮಾಡತ್ತೆ ಫಾಲೋ ಮಾಡತ್ತೆ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸು. ಅದೇ ಥರ ಪಂಚಾಯತಿ ಇನ್ಸ್ಟಿಟ್ಯೂಷನ್ಸು ಇದನ್ನು ಫಾಲೋ ಮಾಡುತ್ತೆ. ಅಷ್ಟೇ ಇಲ್ಲಿ ಕೊಟ್ಟಿರೋದು. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಈಗ ಪಂಚಾಯತಿ ರಾಜ್ ಇನ್ಸ್ಟಿಟ್ಯೂಷನ್ಸು ರೂರಲ್ ಡೆವಲಪ್ಮೆಂಟಲ್ಲಿ ಹೇಗೆ ತನ್ನ ಒಂದು ಕಾರ್ಯನ ನಿರ್ವಹಿಸ್ತಾ ಇದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಪ್ಲೇ ಅ ಮೇಜರ್ ರೋಲ್ ಇನ್ ಎನೇಬಲಿಂಗ್ ದ ರೂರಲ್ ಪೀಪಲ್ ಟು ಪಾರ್ಟಿಸಿಪೇಟ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಪಂಚಾಯತಿ ರಾಜ್ದು ಇಂಪಾರ್ಟೆಂಟ್ ರೋಲ್ ಇದೆ ರೂರಲ್ ಡೆವಲಪ್ಮೆಂಟಲ್ಲಿ. ದೇ ಕ್ಯಾನ್ ಹೆಲ್ಪ್ ಟು ಪ್ರೊವೈಡ್ ದ ರೂರಲ್ ಕಮ್ಯುನಿಟಿ ವಿತ್ ಬೇಸಿಕ್ ಫೆಸಿಲಿಟೀಸ್ ಲೈಕ್ ರೋಡ್ಸ್, ಡ್ರೈನ್ಸ್, ಡ್ರಿಂಕಿಂಗ್ ವಾಟರ್, ಸ್ಟ್ರೀಟ್ ಲೈಟ್ಸ್, ಟಾಯ್ಲೆಟ್ಸ್, ಸ್ಕೂಲ್ ಆ್ಯಂಡ್ ಹಾಸ್ಪಿಟಲ್ ಬಿಲ್ಡಿಂಗ್ಸ್, ಮಾರ್ಕೆಟ್ ಯಾರ್ಡ್ಸ್ ಎಕ್ಸೆಟ್ರಾ. ಸೊ ನೀರಿನ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ, ಬೀದಿ ದೀಪ, ದಾರಿದೀಪ ವ್ಯವಸ್ಥೆ, ರಸ್ತೆಗಳು, ಸೊ ಆ ಥರದ್ದೆಲ್ಲ ಸುಮಾರು ಫೆಸಿಲಿಟೀಸ್ ಪಂಚಾಯತಿ ರಾಜ್ ಕೊಡುತ್ತೆ. ಥ್ರೂ encouragement of primary and middle school education, adult education, technical and vocational training, and expansion of health and hygiene facilities, Panchayat institutions have striven to develop human resources also. ಸೊ ಇಲ್ಲಿ ಹೆಲ್ತ್ ಫೆಸಿಲಿಟೀಸ್ ಇದೆ, ಎಜುಕೇಷನಲ್ ಫೆಸಿಲಿಟೀಸ್ ಇದೆ, ಮತ್ತು ಟ್ರೈನಿಂಗ್ ಫೆಸಿಲಿಟೀಸ್ ಇದೆ, ಹೈಜಿನಿಕ್ ಫೆಸಿಲಿಟೀಸ್ ಇದೆ. ಸೊ ಈ ಥರ ಮಾಡೋದ್ರಿಂದ ಹ್ಯೂಮನ್ ರಿಸೋರ್ಸಸ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಹ್ಯೂಮನ್ಸ್ ಇಲ್ಲದೆ ಇದ್ದರೆ ಏನು ಡೆವಲಪ್ಮೆಂಟ್ ಮಾಡಿ ಏನು ಯೂಸು? ಸೊ ಹ್ಯೂಮನ್ಸು ಹೈಜಿನಿಕ್ ಆಗಿರಬೇಕು, ಹೆಲ್ದಿ ಆಗಿರಬೇಕು. ಆಗ ಮಾತ್ರ ಆ ಒಂದು ಡೆವಲಪ್ಮೆಂಟದು ಬೆನಿಫಿಟ್ಸು ಎಂಜಾಯ್ ಮಾಡೋಕ್ಕಾಗತ್ತೆ ತಾನೆ. ಸೊ ಅದೇ ಹೇಳ್ಕೊಟ್ಟಿರೋದು. ಸೊ ಇದು ಪಂಚಾಯತಿ ರಾಜ್ದು ಒಂದು ರೋಲು. ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ಯಾನ್ ಬಿ ಪ್ರೊವೈಡೆಡ್ ಟು ಪೀಪಲ್ ಥ್ರೂ ನರ್ಚರಿಂಗ್ ದ ರೂರಲ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಆಫ್ ಅಗ್ರಿಕಲ್ಚರ್, ಕ್ಯಾಟಲ್ ಬ್ರೀಡಿಂಗ್, ಪೌಲ್ಟ್ರಿ, ಫಿಶರಿ, ಸೋಷಿಯಲ್ ಫಾರೆಸ್ಟ್ರಿ ಎಕ್ಸೆಟ್ರಾ. ಸೊ ಈ ಥರ ಸುಮಾರು ಒಂದು ಕೆಲಸಗಳನ್ನು ಪಂಚಾಯತಿ ರಾಜ್ ಮಾಡ್ತಾಯಿದೆ. ಯಾವ ಥರದಂದರೆ ಪೀಪಲ್ಲಿಗೆ ಎನ್ಕರೇಜ್ ಮಾಡೋದು. ಯಾವ ಥರ ಎನ್ಕರೇಜ್ ಮಾಡೋದು? ನೀವು ಅಗ್ರಿಕಲ್ಚರ್ ಮಾಡಿ, ಹೋಗಿ ನೀವು ಕುರಿ ದನಗಳನ್ನು ಮೇಯಿಸ್ರಿ, ನಾನು ನಿಮ್ಗೆ ಈ ಸಂಬಳ ಕೊಡ್ತೀವಿ, ಹೋಗಿ ನೀವು ಕೋಳಿಗಳನ್ನು ಸಾಕ್ರಿ, ಹೋಗಿ ನೀವು ಮೀನುಗಾರಿಕೆ ಮಾಡಿ. ಸೊ ಈ ಥರ ಸೋಷಿಯಲ್ ಫಾರೆಸ್ಟ್ರಿನೂ ಮಾಡಿ ಅಂತಲೂ ಹೇಳ್ತಾರೆ. ಸೊ ಈ ಥರ ಮಾಡೋದ್ರಿಂದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಹೆಚ್ಚಾಗ್ತದೆ ಹಳ್ಳಿಗಳಲ್ಲೂ ಕೂಡ. ಅಗ್ರಿಕಲ್ಚರಲ್ ಇರಿಗೇಷನ್ ಕ್ಯಾನ್ ಬಿ ಎಕ್ಸ್ಪಾಂಡೆಡ್ ಬೈ ಅಂಡರ್ಟೇಕಿಂಗ್ ಕನ್ಸ್ಟ್ರಕ್ಷನ್ ಆಫ್ ಪಾಂಡ್ಸ್ ಆ್ಯಂಡ್ ಟ್ಯಾಂಕ್ಸ್
desilting desilting them regularly, ಮೇಂಟೆನೆನ್ಸ್ ಆಫ್ ಮೈನರ್ ಇರಿಗೇಷನ್ ವರ್ಕ್ಸ್ ಎಕ್ಸೆಟ್ರಾ. ಸೊ ಈಗ ಅಗ್ರಿಕಲ್ಚರಲ್ ಇರಿಗೇಷನ್ ಅಂದರೆ ಏನಂತ ನಿಮ್ಗೆ ಗೊತ್ತು. ಹಿಂದಿನ ಪಾರ್ಟ್ 1 ಅಲ್ಲಿ ನಾವು ನೋಡಾಗಿದೆ ಆಲ್ರೆಡಿ, ವಾಟರ್ ರಿಸೋರ್ಸಸ್ ಅಲ್ಲಿ. ಸೊ ಇರಿಗೇಷನ್ ಮಾಡೋದ್ರಿಂದ ಅಗ್ರಿಕಲ್ಚರಲ್ಲಿ ತುಂಬ ಡೆವಲಪ್ಮೆಂಟ್ ಬರುತ್ತೆ. ಸೊ ಡಿಸಿಲ್ಟಿಂಗ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಡಿಸಿಲ್ಟಿಂಗ್ ಅಂದರೆ ಏನಂದರೆ ಈ ಒಂದು ಪದ ಡಿಸಿಲ್ಟಿಂಗ್. ಸೊ ಡಿಸಿಲ್ಟಿಂಗ್ ಅಂದರೆ ಏನಂದರೆ ಯಾವುದೋ ಒಂದು ನದಿ ಕೆರೆಗಳಲ್ಲೆಲ್ಲ ಒಂದು ಪಾಂಡ್ಸ್ ಎಲ್ಲಾದರೂ ಆಗಿರ್ಬೋದು, ಜೋರು ಮಳೆ ಬಂದಾಗ ಸ್ವಲ್ಪ ಮಣ್ಣು ಕೊಚ್ಕೊಂಡು ಬಂದು ಆ ನದಿಯ ಬೆಡ್ಡಲ್ಲಿ ಅಂದರೆ ಕೆಳಗಡೆ ಸೇರ್ಕೊಂಡ್ಬಿಡುತ್ತೆ, ಸೆಟ್ಲ್ ಆಗಿಬಿಡುತ್ತೆ. ಸೊ ಆವಾಗ ನೀರಿನ ಒಂದು ಲೆವೆಲ್ಲು ಹೆಚ್ಚಾಗಿ ಓವರ್ಫ್ಲೋ ಆಗಿಬಿಡುತ್ತೆ. ಸೊ ಆ ಥರ ಆ ಒಂದು ಮಣ್ಣನ್ನು ತೆಗೆದು ಹೊರಗಡೆ ವಾಪಸ್ ಹಾಕೋದೆ ಡಿಸಿಲ್ಟಿಂಗ್. ರೆಗ್ಯುಲರ್ ಆಗಿ ಡಿಸಿಲ್ಟ್ ಮಾಡಬೇಕು, ಆಗ ಮಾತ್ರ ಫ್ಲಡ್ಸ್ ಎಲ್ಲ ಆಗೋದು ನಿಲ್ಲತ್ತೆ. ಓಕೆನಾ. ರೂರಲ್ ಆ್ಯಂಡ್ ಕಾಟೇಜ್ ಇಂಡಸ್ಟ್ರೀಸ್ ಕ್ಯಾನ್ ಬಿ ಇಂಪ್ರೂವ್ಡ್. ಸೊ ರೂರಲ್ ಇಂಡಸ್ಟ್ರೀಸು, ಕಾಟೇಜ್ ಇಂಡಸ್ಟ್ರೀಸು ಡೆವಲಪ್ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಕ್ಯಾನ್ ಬಿ ಎನ್ಕರೇಜ್. ಸೊ ಫುಡ್ ಪ್ರೊಸೆಸಿಂಗು, ಸೊ ಬರೀ ರಾಗಿ ಭತ್ತ ಬೆಳೆದು ಬಿಡೋದಲ್ಲ, ಮತ್ತು ಅದನ್ನು ಫುಡ್ಡಾಗಿ ಕನ್ವರ್ಟ್ ಮಾಡೋದು ಪ್ರೊಸೆಸಿಂಗ್ ಯೂನಿಟ್ಸು ಎನ್ಕರೇಜ್ ಮಾಡಬೇಕು. ಥ್ರೂ ದ ಪಂಚಾಯತ್ ಸೆಮಿನಾರ್ಸ್, ಕಾನ್ಫರೆನ್ಸಸ್ ಆ್ಯಂಡ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ಆರ್ಗನೈಸ್ಡ್ ಫಾರ್ ಆಲ್ ಅಬೋ ಆ್ಯಕ್ಟಿವಿಟೀಸ್. ಸೊ ಈ ಒಂದು ಮೇಲ್ಕಂಡ ಒಂದು ಸುಮಾರು ಆ್ಯಕ್ಟಿವಿಟೀಸ್ ಇದೆ ತಾನೆ. ಸೊ ಇದಕ್ಕೆ ಜನರಿಗೆ ಜಾಗೃತಿ ಮೂಡಿಸಲು ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಮಾಡಬೇಕು, ಸೆಮಿನಾರ್ಸ್ ತೋರಿಸ್ಬೇಕು ಜನರಿಗೆ, ನೋಡಿ ಈ ಥರ ಮಾಡಿದ್ರೆ ಈ ಥರ ಡೆವಲಪ್ ಮಾಡ್ಬೋದು ಅಂತ, ಮತ್ತು ಕಾನ್ಫರೆನ್ಸಸ್ ಮಾಡಬೇಕು, ಮತ್ತು ಅವೇರ್ನೆಸ್ಸು ಮೂಡಿಸ್ಬೇಕು. ಓಕೆನಾ. ವೇರಿಯಸ್ ಪ್ರೋಗ್ರಾಮ್ಸ್. ಸೊ ಈಗ ಪ್ರೋಗ್ರಾಮ್ಸ್ ಯಾವ್ಯಾವ ಥರದ್ದು ಜನರಿಗೆ ಜಾಗೃತಿ ಮೂಡಿಸೋಕ್ಕೆ? ವೇರಿಯಸ್ ಪ್ರೋಗ್ರಾಮ್ಸ್ ಲೈಕ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್, MGNREGP, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರಾಜೆಕ್ಟ್. ಓಕೆನಾ. ರೂರಲ್ ಎಂಪ್ಲಾಯ್ಮೆಂಟ್ ಬುಕ್ ಬರುತ್ತೆ ಅಲ್ಲಿ. ಸ್ವ ಸ್ವ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಗರ್ ಯೋಜನಾ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಗರ್ ಯೋಜನಾ, SGSY ಎಕ್ಸೆಟ್ರಾ. ಸೊ ಈ ಥರದ್ದು 2 ಮೇನ್ ಕೊಟ್ಟಿದ್ದಾರೆ ಇಲ್ಲಿ. ಯಾವುದದು? MGNREGP, SGSY. ಸೊ ಇದು ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್. ಓಕೆನಾ. ಫಾರ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಲಿವೇಷನ್ ಆಫ್ ಪೋವರ್ಟಿ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಎಫೆಕ್ಟಿವ್ಲಿ ಥ್ರೂ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಥರ ಪ್ರೋಗ್ರಾಮ್ಸ್ನ ಯಾವುದ್ರ ಥ್ರೂ ಮಾಡಿಸ್ಬೇಕು? ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಥ್ರೂ ಮಾಡಿಸ್ಬೇಕು. ವಿತ್ ದ ಸಕ್ಸಸ್ ಆಫ್ ಸಚ್ ಪ್ರೋಗ್ರಾಮ್ಸ್, ರೂರಲ್ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಕ್ಯಾನ್ ಬಿ ಎಲಿಮಿನೇಟೆಡ್. ಸೊ ಅನ್ಎಂಪ್ಲಾಯ್ಮೆಂಟ್ ಎಲಿಮಿನೇಟ್ ಆಗುತ್ತೆ. ಈ ಹೆಸರಲ್ಲೇ ಸೂಚಿಸ್ಬೋದು. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್. ಸೊ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಹೋದ ಕೂಡಲೇ ಸಂಬಳ ಬರುತ್ತೆ. ಸಂಬಳ ಬಂದ ಕೂಡಲೇ ಪವರ್ಟಿನೂ ಹೋಗುತ್ತೆ. ವೇರಿಯಸ್ ಹೌಸಿಂಗ್ ಪ್ರೋಗ್ರಾಮ್ಸ್ ಲೈಕ್ ಇಂದಿರಾ ಆವಾಸ್ ಯೋಜನಾ, ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್, ಆಶ್ರಯ ಯೋಜನಾ ಎಕ್ಸೆಟ್ರಾ. ಸೊ ಸುಮಾರು ಜನರಿಗೆ ಮನೆಗಳೇ ಇಲ್ಲ, ವಸತಿಯ ವ್ಯವಸ್ಥೆನೇ ಇಲ್ಲ. ಸೊ ಅವ್ರಿಗೆಲ್ಲ ಮನೆಗಳನ್ನು ಕೊಡೋಕ್ಕೆ ಇಂದಿರಾ ಆವಾಸ್ ಯೋಜನಾ, ಆಮೇಲೆ ಅಂಬೇಡ್ಕರ್ ವಾಲ್ಮೀಕಿ ಹೌಸಿಂಗ್ ಪ್ರೋಗ್ರಾಮ್, ಆಶ್ರಯ ಯೋಜನಾ, ಸುಮಾರು ಯೋಜನೆಗಳು ಪ್ರೋಗ್ರಾಮ್ಸ್ಗಳನ್ನು ಜಾರಿಗೆ ತಂದಿದ್ದಾರೆ. ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಆಲ್ ಶೆಲ್ಟರ್ಲೆಸ್ ಪೀಪಲ್ ಪ್ರೊವೈಡೆಡ್ ಶೆಲ್ಟರ್. ಸೊ ಯಾರ್ಯಾರಿಗೆ ಮನೆಯ ವ್ಯವಸ್ಥೆ ಇಲ್ಲ ಅವ್ರಿಗೆಲ್ಲ ಮನೆಯ ವ್ಯವಸ್ಥೆ ನೀಡಲಾಯಿತು. ಥ್ರೂ ಸುವರ್ಣ ಗ್ರಾಮೋದಯ ಯೋಜನಾ, ಬೇಸಿಕ್ ಫೆಸಿಲಿಟೀಸ್ ಕ್ಯಾನ್ ಬಿ ಎನ್ಹಾನ್ಸ್. ಸೊ ಸುವರ್ಣ ಗ್ರಾಮೋದಯ ಯೋಜನಾದಲ್ಲಿ ಬೇಸಿಕ್ ಫೆಸಿಲಿಟೀಸು, ಡ್ರಿಂಕಿಂಗ್ ಫೆಸಿಲಿಟೀಸ್, ಹೈಜಿನಿಕ್ ಫೆಸಿಲಿಟೀಸು, ಹೆಲ್ತ್ ಫೆಸಿಲಿಟೀಸು, ಎಜುಕೇಷನಲ್ಲು, ಸೊ ಈ ಥರದ್ದೆಲ್ಲ ಎನ್ಹಾನ್ಸ್ ಮಾಡ್ಬೋದು. ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇನ್ ವಿಲೇಜಸ್ ಕ್ಯಾನ್ ಬಿ ಸ್ಟ್ರೆಂಥೆನ್ಡ್ ಆ್ಯಂಡ್ ಪೂರ್ ಪೀಪಲ್ ಕ್ಯಾನ್ ಬಿ ಪ್ರೊವೈಡೆಡ್ ವಿತ್ ಎಸೆನ್ಷಿಯಲ್ ಫುಡ್ ಆ್ಯಂಡ್ ಗ್ರೇನ್ಸ್ ಅಡಿಕ್ವೇಟ್ಲಿ. ಸೊ ಯಾರ್ಯಾರಿಗೆ ಬಡವರಿದ್ದಾರೆ, ಯಾರ್ಯಾರು ಚಿಕ್ಕ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ಒಳ್ಳೆಯ ಹೈಜಿನಿಕ್ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ನೀಡ್ತಾರೆ. ಓಕೆನಾ. ಬೈ ಐಡೆಂಟಿಫೈಯಿಂಗ್ ದ ಓಲ್ಡ್ ಪೀಪಲ್, ದ ಡಿಸೇಬಲ್ಡ್, ದ ವಿಡೋಸ್, ಮೆಂಟಲಿ ರಿಟಾರ್ಡೆಡ್ ಪೀಪಲ್ ಎಕ್ಸೆಟ್ರಾ, ಇಟ್ ಕ್ಯಾನ್ ಬಿ ಎನ್ಶೂರ್ಡ್ ದಟ್ ಆಲ್ ದ ಫೆಸಿಲಿಟೀಸ್ ಫ್ರಮ್ ದ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆಫ್ ದ ಗೌರ್ಮೆಂಟ್ ರೀಚ್ ದೆಮ್ ಪ್ರಾಂಪ್ಟ್ಲಿ. ಸೊ ಸುಮಾರು ಬಡವರಿದ್ದಾರೆ ಹಳ್ಳಿಗಳಲ್ಲಿ, ಅದರಲ್ಲಿ ವೃದ್ಧರು ಇದ್ದಾರೆ, ಓಲ್ಡ್ ಪೀಪಲ್ ಇದ್ದಾರೆ, ಡಿಸೇಬಲ್ಡ್ ಅಂದರೆ ಫಿಸಿಕಲಿ ಡಿಸೇಬಲ್ಡ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಸು, ಮತ್ತು ವಿಡೋಸು ಇದ್ದಾರೆ. ವಿಡೋಸ್ ಅಂದರೆ ಅವ್ರ ಪತಿ ಇಲ್ದಿರೋರು ಇದ್ದಾರೆ, ಮೆಂಟಲಿ ರಿಟಾರ್ಡೆಡ್ ಪೀಪಲ್ ಇದ್ದಾರೆ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಆಗಿರೋ ಪೀಪಲ್ ಇದ್ದಾರೆ. ಸೊ ಅವ್ರಿಗೆಲ್ಲ ಒಳ್ಳೆ ಫೆಸಿಲಿಟೀಸ್ನ ಕೊಟ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ನ ಅವ್ರದ್ದು ಒಂದು ಮನೆಯ ಬಾಗಿಲಕ್ಕೆ ರೀಚ್ ಆಗಬೇಕು. ಓಕೆನಾ. ಆಲ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಫ್ ವುಮೆನ್ ಕ್ಯಾನ್ ಬಿ ಬ್ರಾಟ್ ಟುಗೆದರ್ ಆ್ಯಂಡ್ ಪ್ರಾಪರ್ ಎನ್ಕರೇಜ್ಮೆಂಟ್ ಕ್ಯಾನ್ ಬಿ ಗಿವೆನ್ ಟು ಪ್ರೊಡಕ್ಟಿವ್ ಆ್ಯಕ್ಟಿವಿಟೀಸ್. ಸೊ ಹೆಣ್ಣು ಮಕ್ಕಳ ಎಂಪ್ಲಾಯ್ಮೆಂಟ್ಗಾಗಿ ಅವರನ್ನು ಒಂದು ಟೀಮಾಗಿ ಮಾಡಿ ಅವ್ರದ್ದೇ ಒಂದು ಹೊಸ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ನ ಜಾರಿಗೆ ತರ್ತಾರೆ. ಇನ್ ದಿಸ್ ವೇ ವುಮೆನ್ ಟು ಕ್ಯಾನ್ ಬಿ ಮೇಡ್ ಟು ಪಾರ್ಟಿಸಿಪೇಟ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ನೇಷನ್. ಸೊ ಈ ಥರ ಮಾಡೋದ್ರಿಂದ ಹೆಣ್ಮಕ್ಳು ಅಂದರೆ ವುಮೆನ್ಸು ಡೆವಲಪ್ಮೆಂಟ್ ಆಫ್ ನೇಷನ್ಗೆ ಒಂದು ಅವಿಭಾಜ್ಯಾಂಗವನ್ನಾಗಿ ಮಾಡಬಹುದು. ಓಕೆನಾ. ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕ್ಯಾನ್ ಬಿ ಎನ್ಕರೇಜ್ ಥ್ರೂ ಸೆಲೆಬ್ರೇಷನ್ ಆಫ್ ವಿಲೇಜ್ ಫೇರ್ಸ್ ಆ್ಯಂಡ್ ಫೆಸ್ಟಿವಲ್ಸ್. ಸೊ ಸೋಷಿಯಲ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸು
ಯೂಸ್ ಮಾಡ್ತಾನೆ ಇರ್ಬೇಕು ತಾನೆ, ಅದು ನಿಲ್ಲಕ್ಕಿಲ್ಲ. ಸೊ ಅದಕ್ಕೆ ವಿಲೇಜ್ ಫೆಸ್ಟಿವಲ್ಸು, ವಿಲೇಜ್ ಜಾತ್ರೆಗಳು, ಸೊ ಈ ಥರದ್ದೆಲ್ಲ ಮಾಡಬೇಕು. ಥ್ರೂ ಸಚ್ ಆಕ್ಟಿವಿಟೀಸ್ ವಿಲೇಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ವಿಲ್ ಗೆಟ್ ಅನ್ ಇಂಪೆಟಸ್ ಆ್ಯಂಡ್ ರೂರಲ್ ಕಲ್ಚರ್ ಕ್ಯಾನ್ ಬಿ ಎನ್ರಿಚ್ಡ್. ಸೊ ಈ ಥರ ಮಾಡೋದ್ರಿಂದ ವಿಲೇಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್, ಓಕೆನಾ. ಸೊ ಈ ಥರ ಸುಮಾರು ಆರ್ಟಿಸ್ಟ್ ಇದ್ದಾರೆ ವಿಲೇಜಸಲ್ಲಿ. ಸೊ ಅವರು ಬುಟ್ಟಿಗಳನ್ನು ಮಾಡ್ತಾರೆ, ಪೇಂಟಿಂಗ್ಸ್ ಮಾಡ್ತಾರೆ, ಚಿಕ್ಕ ಪುಟ್ಟ ಆಟಿಕೆ ಸಾಮಾನುಗಳನ್ನು ಮಾಡ್ತಾರೆ. ಸೊ ಅಂಥವ್ರಿಗೆ ಎಂಪ್ಲಾಯ್ಮೆಂಟು ಸಿಕ್ತು, ಅದೇ ಥರ ಮಕ್ಳಿಗೆ ಖುಷಿನೂ ಸಿಕ್ತು ರೂರಲ್ ಏರಿಯಾಸಲ್ಲಿ, ಮತ್ತು ಅವ್ರದ್ದೊಂದು ಕಲ್ಚರು ಉಳ್ಕೊಂಡಂಗಾಗತ್ತೆ. Thus, Panchayat Raj institutions play a significant role in overall development of rural areas, in elevating poverty and unemployment there, in making the village life of the villages independent and prosperous, and thereby strengthening the democratic fabric of the country. ಸೊ ಈ ಥರ ಪಂಚಾಯತ್ ರಾಜು ಪೋವರ್ಟಿನ ತೊಳೆದಾಗ್ತಾ ಇದೆ, ಅನ್ಎಂಪ್ಲಾಯ್ಮೆಂಟ್ ತೆಗೆದಾಗ್ತಾ ಇದೆ, ಮತ್ತು ವಿಲೇಜರ್ಸು ಇಂಡಿಪೆಂಡೆಂಟ್ ಆಗಿರೋದನ್ನು ಕಲಿಸ್ತಾ ಇದೆ. ವಿ ಕ್ಯಾನ್ ಸಿ the Panchayat Raj institutions engaging themselves in all the above mentioned activities and taking the villages further on the path of development. ಸೊ ಈ ಥರ ಮೇಲ್ಕಂಡ ಒಂದು ಸುಮಾರು ಆಕ್ಟಿವಿಟೀಸ್ ನೋಡಿದ್ವಿ ತಾನೆ. ಸೊ ಅದನ್ನೆಲ್ಲ ಪಂಚಾಯತಿ ರಾಜು ತನ್ನ ಕೈಗೆ ತಗೊಂಡು ಅದನ್ನು ನಡೆಸ್ತಾ ಇದೆ, ಆ ಒಂದು ಆಕ್ಟಿವಿಟೀಸ್ನ. ಸೊ ಈ ಥರ ಮಾಡಿ ರೂರಲ್ ಏರಿಯಾಸ್ನ ಡೆವಲಪ್ಮೆಂಟಿಗೆ ಹೋಗುವ ದಾರಿಗೆ ತಳ್ತಾ ಇದೆ. ಓಕೆ, ಸೊ ಇದಾಯಿತು ಪಂಚಾಯತ್ ರಾಜ್ದು ರೋಲ್ ನೋಡಾಯಿತು ನಾವು ಡೆವಲಪ್ಮೆಂಟಲ್ಲಿ. ಈಗ ನಾವು ಹೆಣ್ಣು ಮಕ್ಕಳ ಒಂದು ರೋಲ್ ಏನು ಡೆವಲಪ್ಮೆಂಟಲ್ಲಿ ಅಂತ ನೋಡೋಣ. ವುಮೆನ್ ಇನ್ ಡೆವಲಪ್ಮೆಂಟ್. ಸೊ ಈಗ ವುಮೆನ್ ಇನ್ ಡೆವಲಪ್ಮೆಂಟ್ ನೋಡೋಣ. ಇನ್ ಹರ್ ಲೈಫ್ ಟೈಮ್, ಇನ್ ಹರ್ ಅಂತ ಬಂದ ಕೂಡಲೇ ವುಮೆನ್, ಓಕೆನಾ. ಇನ್ ಹರ್ ಲೈಫ್ ಟೈಮ್ ಅ ವುಮೆನ್ ಪರ್ಫಾರ್ಮ್ಸ್ ಅ ವೆರೈಟಿ ಆಫ್ ಡ್ಯೂಟೀಸ್ ಆಸ್ ಅ ಮದರ್, ವೈಫ್, ಡಾಟರ್ ಇನ್ ಲಾ ಆ್ಯಂಡ್ ಡಾಟರ್. ಸೊ ವುಮೆನ್ಸು ಎಲ್ಲ ಒಂದು ಸ್ಟೇಜಸ್ನು ದಾಟ್ಕೊಂಡು ಬಂದಿರ್ತಾರೆ. ಫಸ್ಟ್ ಒಂದು ಡಾಟರ್ ಆಗಿರ್ತಾರೆ, ಅಲ್ಲೇ ಒಂದು ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಮೇಲೆ ಡಾಟರ್ ಇನ್ ಲಾ ಆಗ್ತಾರೆ. ಡಾಟರ್ ಇನ್ ಲಾ ಅಂದರೆ ಸೊಸೆ ಆಗ್ತಾರೆ. ಆಮೇಲೆ ವೈಫ್ ಆಗ್ತಾರೆ, ಅಂದರೆ ಪತಿಯ ಒಂದು ಪತ್ನಿ ಆಗ್ತಾರೆ. ಆಮೇಲೆ ಅಂತಿಮವಾಗಿ ತಾಯಿ ಆಗ್ತಾರೆ, ಯಾವುದೋ ಒಂದು ಮಗುದು, ಮದರ್. ಸೊ ಈ ಥರ ಸುಮಾರು ಸ್ಟೇಜಸ್ನ ವುಮೆನ್ನು ದಾಟ್ಕೊಂಡು ಬಂದಿರ್ತಾರೆ. ಎವ್ರಿ ಮ್ಯಾನ್ಸ್ ಲೈಫ್ ಇಸ್ ಶೇಪ್ಡ್ ಬೈ ಎ ವುಮೆನ್. ಸೊ ಪ್ರತಿಯೊಬ್ಬ ಒಂದು ಮನುಷ್ಯನ ಅಂದರೆ ಮಾನವನ ಲೈಫು ಹೇಗೆ ಶೇಪ್ ಆಗಿದೆ ಅಂದರೆ ಒಂದು ವುಮೆನಿಂದಾನೇ ಶೇಪ್ ಆಗಿದೆ. ಬಿಹೈಂಡ್ ಎವ್ರಿ ಮ್ಯಾನ್ ಇಸ್ ಅ ವುಮೆನ್, ಓಕೆನಾ. She works not only in the house but also outside as a farmer, worker, employee, officer, businesswoman, and also lawmaker at an equal level with men. ಸೊ ಈಗಂತೂ ವುಮೆನ್ಸು ಎಲ್ಲ ಕೆಲಸವನ್ನು ಏನೇನು ಮೆನ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ. ಆಫೀಸಿಗೆ ಹೋಗ್ಬಿಡ್ತಾರೆ, ಟೀಚರ್ ಕೆಲಸ ಮಾಡ್ತಾರೆ, ಡಾಕ್ಟರ್ ಕೆಲಸ ಮಾಡ್ತಾರೆ, ಚಿಕ್ಕ ಪುಟ್ಟ ಕಾಟೇಜ್ ಇಂಡಸ್ಟ್ರೀಸನ್ನು ನಡೆಸ್ತಾರೆ. ಸೊ ಈ ಥರ. ಸೊ ಆದರೆ ಮನೇಲಿ ಬಂದ ಕೂಡಲೇ ಅವರು ಮನೆ ಕೆಲಸನೂ ಮಾಡ್ತಾರೆ. ಸೊ ಈ ಥರ. ಹೆನ್ಸ್ ಹರ್ ರೋಲ್ ಇನ್ ಡಿಸಿಸಿವ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ, ಎಸ್ಪೆಷಲಿ ರೂರಲ್ ಡೆವಲಪ್ಮೆಂಟ್. ಸೊ ಅವ್ರದ್ದೊಂದು ರೋಲು ರೂರಲ್ ಡೆವಲಪ್ಮೆಂಟಲ್ಲಿ ತುಂಬ ದೊಡ್ಡ ಒಂದು ರೋಲ್ ಆಗಿದೆ. ದೇರ್ ಆರ್ ಮೋರ್ ವುಮೆನ್ ವರ್ಕಿಂಗ್ ಇನ್ ದ ಏರಿಯಾಸ್ ಆಫ್ ಫಾರ್ಮಿಂಗ್, ಕ್ಯಾಟಲ್ ಟ್ರೇಡಿಂಗ್, ಫಿಶರೀಸ್, ಸಿಲ್ಕ್ ವರ್ಮ್ ರೇರಿಂಗ್, ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಆ್ಯಂಡ್ ಪೋಲ್ಟ್ರಿ. ಸೊ ಹಾರ್ಟಿಕಲ್ಚರ್ ಆ್ಯಂಡ್ ಫ್ಲೋರಿಕಲ್ಚರ್ ಇದು ಹೊಸದಾಗಿರ್ಬೋದು ನಿಮಗೆ. ಸೊ ಇದೇನಿಲ್ಲ, ಗ್ರೋಯಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂದರೆ ಹಾರ್ಟಿಕಲ್ಚರ್, ಫ್ಲೋರಿಕಲ್ಚರ್ ಅಂದರೆ ಗ್ರೋಯಿಂಗ್ ಫ್ಲವರ್ಸ್, ಓಕೆನಾ. ಸೊ ಇಷ್ಟೇ ಇದು. ಸೊ ಈ ಒಂದು ಕೆಲಸಗಳಲ್ಲೆಲ್ಲ ವುಮೆನ್ಸು ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ವುಮೆನ್ಸ್ ಫಾರ್ಮ್ ದ ಮೆಜಾರಿಟಿ ಅಮಾಂಗ್ ಅಗ್ರಿಕಲ್ಚರಲ್ ವರ್ಕರ್ಸ್ ಟು. ಸೊ ಅಗ್ರಿಕಲ್ಚರಲ್ ವರ್ಕರ್ಸು ವುಮೆನ್ಸೇ ಆಗಿರ್ತಾರೆ ಸುಮಾರು ಜನ. ಎಜುಕೇಟೆಡ್ ವುಮೆನ್ ಆರ್ ಸಕ್ಸಸ್ಫುಲಿ ಹ್ಯಾಂಡ್ಲಿಂಗ್ ಅ ವೆರೈಟಿ ಆಫ್ ಜಾಬ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಇನ್ ದ ಎಕಾನಮಿ. ಸೊ ಎಜುಕೇಟೆಡ್ ವುಮೆನ್ನು ಸುಮಾರು ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ ಕೆಲಸ ಮಾಡ್ತಿದ್ದಾರೆ, ಇಂಜಿನಿಯರ್ಸ್ ಮಾಡ್ತಾ ಇದ್ದಾರೆ, ಟೀಚರ್ಸ್ ಮಾಡ್ತಾ ಇದ್ದಾರೆ, ಸುಮಾರು ಕೆಲಸ ಮಾಡ್ತಾರೆ, ಪೈಲಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓಕೆ. ಆಮೇಲೆ women are rendering exceptional service in the government offices, commercial establishments, educational institutions, hospitals, old age homes, etc. ಸೊ ಅವರು ಗೌರ್ಮೆಂಟ್ ಆಫೀಸಸ್ಸನ್ನು ಪೋಸ್ಟು ಇಟ್ಕೊಂಡಿದ್ದಾರೆ ವುಮೆನ್ಸು. ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಸೆಕ್ಟರ್ಸಲ್ಲೂ ವರ್ಕ್ ಮಾಡ್ತಾರೆ. ಆಮೇಲೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾರೆ, ಪ್ರಿನ್ಸಿಪಲ್ಸ್ ಆಗಿ ವರ್ಕ್ ಮಾಡ್ತಾರೆ, ಹಾಸ್ಪಿಟಲ್ಸಲ್ಲಿ ವರ್ಕ್ ಮಾಡ್ತಾರೆ, ಓಲ್ಡ್ ಏಜ್ ಹೋಮ್ಸಲ್ಲಿ ವರ್ಕ್ ಮಾಡ್ತಾರೆ, ಎಕ್ಸೆಟ್ರಾ. In addition, educated women are playing a prominent role in controlling the rise in the population. ಸೊ ಎಜುಕೇಟೆಡ್ ವುಮೆನ್ ಇದ್ದಾರೆ ತಾನೆ, ಅಂದರೆ ಅವ್ರಿಗೆ ಎಜುಕೇಟ್ ಆಗಿರೋ ವುಮೆನ್ನು. ಸೊ ಅವರು ಪಾಪ್ಯುಲೇಷನ್ ಓವರ್ ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಓಕೆನಾ. ಸೊ ಅವ್ರಿಗೆ ಗೊತ್ತಿರತ್ತೆ, ಸುಮಾರು ಮಕ್ಕಳು ಮಾಡಿಕೊಂಡು ಓವರ್ ಪಾಪ್ಯುಲೇಷನ್ ಆಗುತ್ತೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡ್ತಾರೆ, ಓಕೆನಾ. ಸೊ ಇಲ್ಲಿ ಸುಮಾರು ಚಿತ್ರಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವುಮೆನ್ನು ಇಂಡಸ್ಟ್ರಿಲಿ ವರ್ಕ್ ಮಾಡ್ತಾ ಇರೋದು. ಸೊ ಇದು ಟೇಲರಿಂಗ್ ಇಂಡಸ್ಟ್ರಿ ಅಂತ ಕಾಣ್ತಾ ಇದೆ ನೋಡಿ, ಇಲ್ಲಿ ಟೇಲರಿಂಗ್ ಇಂಡಸ್ಟ್ರಿ. ನೆಕ್ಸ್ಟ್ ಇಲ್ಲಿ ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ವುಮೆನ್ನು. ಸೊ ಇಲ್ಲಿ ಒಬ್ಬ ಗಂಡಸಿದ್ದಾನೆ, ಮೆನ್ ಇದ್ದಾನೆ, ಅದ್ರ ಜೊತೆ ವುಮೆನ್ನು ಇದ್ದಾಳೆ.
ಸೊ ಇಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದಾರೆ ವುಮೆನ್ನು, ಮನೇಲೂ ಮಾಡ್ತಾರೆ ಹೊರಗಡೆನೂ ಮಾಡ್ತಾರೆ. ಅವ್ರದ್ದು ಒಂದು ಇಂಪಾರ್ಟೆನ್ಸು ನಿಮ್ಗೆ ಗೊತ್ತಿರಬೇಕು. ಓಕೆನಾ. ವುಮೆನ್ ಆರ್ ಎಸ್ಟಾಬ್ಲಿಷಿಂಗ್ ದೆಮ್ಸೆಲ್ಸ್ ಇನ್ ದ ಪೊಲಿಟಿಕಲ್ ಫೀಲ್ಡ್ ಆಲ್ಸೋ. ಸೊ ವುಮೆನ್ಸ್ ಪೊಲಿಟಿಕಲ್ ಫೀಲ್ಡ್ ಅಲ್ಲೂ ಅಂದ್ರೆ ರಾಜಕೀಯ ಒಂದು ಫೀಲ್ಡ್ ಅಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ. ಈಗಂತೂ ಈಗ ಪ್ರೆಸೆಂಟ್ ಪ್ರೆಸಿಡೆಂಟು ವುಮೆನ್ನೇ ತಾನೆ, ಪ್ರಧಾನಮಂತ್ರಿ ದ್ರೌಪದಿ ಮುರ್ಮು ತಾನೆ. ಓಕೆ. ಸ್ಟಾರ್ಟಿಂಗ್ ಫ್ರಮ್ ದ ಗ್ರಾಮ ಪಂಚಾಯತ್ ಟು ದ ಪೊಸಿಷನ್ ಆಫ್ ಅ ಪ್ರೆಸಿಡೆಂಟ್, ದೇ ಆರ್ ಹ್ಯಾಂಡ್ಲಿಂಗ್ ವೇರಿಯಸ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಪೊಲಿಟಿಕಲ್ ಲೀಡರ್ಸ್ ಅಟ್ ವೇರಿಯಸ್ ಲೆವೆಲ್ಸ್ ಆಫ್ ದ ಗೌರ್ಮೆಂಟ್. ಸೊ ನಾವು ನೋಡಿದ್ವಿ ಯಾವ ಪಾಠ, ನೀವೇ ಗೆಸ್ ಮಾಡಿ. ಅಲ್ಲಿ ನಾವು ಸ್ಟೇಟಸ್ ಆಫ್ ವುಮೆನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕರೆಕ್ಟ್. ಪ್ರಾಬ್ಲಮ್ಸ್ ಆಫ್ ಇಂಡಿಯಾ, ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದರ್ ರೆಮಿಡೀಸ್ ಪಾಠದಲ್ಲಿ ಸ್ಟೇಟಸ್ ಆಫ್ ವುಮೆನ್ ಅನ್ನು ನೋಡಿದ್ವಿ. ಫಸ್ಟ್ ಇಂಡಿಯನ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಯಾರು, ಫಸ್ಟ್ ಇಂಡಿಯನ್ ವುಮೆನ್ ಪ್ರೆಸಿಡೆಂಟ್ ಯಾರು, ಫಸ್ಟ್ ಚೀಫ್ ಮಿನಿಸ್ಟರ್, ಫಸ್ಟ್ ಗವರ್ನರ್ ಎಲ್ಲ ನೋಡಿದ್ವಿ ತಾನೆ. ಸೊ ಅದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಸೊ ಅದೇ ಕೊಟ್ಟಿರೋದು ಇಲ್ಲಿ. ಆಸ್ ದೇರ್ ಇಸ್ ಅ ರಿಸರ್ವೇಷನ್ ಫಾರ್ ದ ವುಮೆನ್ ಇನ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆರ್ಡಿನರಿ ವಿಲೇಜ್ ವುಮೆನ್ ಹ್ಯಾಸ್ ದ ಆಪರ್ಚುನಿಟಿ ಟು ಹ್ಯಾಂಡಲ್ ಪೊಲಿಟಿಕಲ್ ಪವರ್ ಆ್ಯಂಡ್ ವರ್ಕ್ ಟುವರ್ಡ್ಸ್ ದ ರೂರಲ್ ಡೆವಲಪ್ಮೆಂಟ್. ಸೊ ಪಂಚಾಯತಿ ರಾಜಲ್ಲೂ ಕೂಡ ಒಂದು ರಿಸರ್ವೇಷನ್ ಇದೆ, ವುಮೆನಿಗೆ ಇಷ್ಟು ಸೀಟ್ಸ್ ಇರುತ್ತೆ ಪಂಚಾಯತಿ ರಾಜಲ್ಲಿ ಅಂತ. ಸೊ ಅವರು ಟ್ರೈ ಮಾಡ್ಬೋದು, ವುಮೆನ್ನು ನಾವು ತಗೊತೀವಿ ಸೀಟ್ನ ಅಂದ್ಕೊಂಡು ಬಂದು ರೂರಲ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ಬೋದು. ನೊಟೇಬಲ್ ಫೀಚರ್ ಇನ್ ದ ಕರ್ನಾಟಕ ಅಟ್ ಎ ಪ್ರೆಸೆಂಟ್ ಈಸ್ ದ್ಯಾಟ್ ದೇರ್ ಆರ್ ಮೋರ್ ದೆನ್ 50% ವುಮೆನ್ ಅಮಂಗ್ ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಯಾವ ನೋಟ್ ಮಾಡ್ಕೊಂಡು ಫೀಚರ್ ಅಂದರೆ, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇದೆ ತಾನೆ, 50%ಗಿಂತ ಹೆಚ್ಚು ವುಮೆನ್ಸು ವರ್ಕ್ ಮಾಡ್ತಾ ಇದ್ದಾರೆ ಪಂಚಾಯತಿ ರಾಜಲ್ಲಿ. ಓಕೆನಾ. ಪೊಲಿಟಿಕಲ್ ಫೀಲ್ಡಲ್ಲಿ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಬಿನ್ ಕ್ರಿಯೇಟೆಡ್ ಇನ್ ಆಲ್ ವಿಲೇಜಸ್ ಇನ್ ದ ರೂರಲ್ ಸೆಕ್ಟರ್. ಸೊ ವುಮೆನ್ನು ಸೆಲ್ಫ್ ಹೆಲ್ಪ್, ಅವ್ರದ್ದೇ ಅವ್ರ ಮೇಲೆ ಸೆಲ್ಫ್ ಡಿಪೆಂಡೆಂಟ್ ಆಗಿ ಹೆಲ್ಪ್ ಮಾಡ್ಕೊಳೋದು. ಸೊ ಅಂಥ ಗ್ರೂಪ್ಸು ಕ್ರಿಯೇಟ್ ಮಾಡಿದ್ದಾರೆ ರೂರಲ್ ಸೆಕ್ಟರಲ್ಲಿ. These have been playing a very significant role in organizing poor rural women and making them financially independent. ಸೊ ಯಾರ್ಯಾರು ಬಡವರು ಇದ್ದಾರೆ ವುಮೆನ್ನು, ಅವ್ರನ್ನೆಲ್ಲ ಆರ್ಗನೈಸ್ ಮಾಡೋದು ಮತ್ತು ಅವ್ರನ್ನ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಮಾಡೋದು, ಅವ್ರದ್ದು ಒಂದು ದುಡ್ಡಿನ ವ್ಯವಸ್ಥೆಯಲ್ಲಿ ಅವ್ರನ್ನ ಸ್ವತಂತ್ರನಾಗಿ ಮಾಡೋದು, ಇಂಡಿಪೆಂಡೆಂಟ್. ಮೆಂಬರ್ಸ್ ಆಫ್ ದೀಸ್ ಗ್ರೂಪ್ಸ್ ಕ್ಯಾನ್ ಅವೈಲ್ ಆಫ್ ಲೋನ್ಸ್ ಈಸಿಲಿ ಆ್ಯಂಡ್ ಎಂಗೇಜ್ ಇನ್ ಪ್ರೊಡಕ್ಟಿವಿಟಿ ಆ್ಯಕ್ಟಿವಿಟಿ. ಸೊ ಅವ್ರು ಈಸಿಯಾಗಿ ಲೋನ್ಸ್ ತೊಗೊಳ್ಬೋದು ವುಮೆನ್ನು. ಅದಕ್ಕೆಲ್ಲ ಅವ್ರಿಗೇನು ಆಬ್ಸ್ಟೆಕಲ್ಸ್ ಇಲ್ಲ, ಏನೂ ಬಾಧೆ ಇಲ್ಲ. ಅವ್ರಿಗೆ ಈಸಿಯಾಗಿ ಲೋನ್ಸ್ ತೊಗೊಳ್ಬೋದು, ಈಸಿಯಾಗಿ ಅವ್ರದ್ದು ಸ್ಟಾರ್ಟಪ್ ಮಾಡ್ಬೋದು, ಈಸಿಯಾಗಿ ಅವರು ಬಿಸ್ನೆಸ್ ಮಾಡ್ಬೋದು. ದೀಸ್ ಅಸೋಸಿಯೇಷನ್ಸ್ ಹ್ಯಾವ್ ಬಿನ್ ವೆರಿ ಸಕ್ಸಸ್ಫುಲ್ ಇನ್ ಮೊಬೈಲೈಸಿಂಗ್ ಸೇವಿಂಗ್ಸ್ ಆ್ಯಂಡ್ ಇನ್ ಒಬ್ಟೈನಿಂಗ್ ರೀಪೇಮೆಂಟ್ ಆಫ್ ಲೋನ್ಸ್. ಸೊ ಅವರು ಸೇವಿಂಗ್ಸ್ ಮಾಡ್ಕೊಳ್ಬೋದು ಅವ್ರ ದುಡ್ಡನ್ನ, ಮತ್ತು ರೀಪೇಮೆಂಟ್ ಆಫ್ ಲೋನ್ಸು ಕೂಡ ಮಾಡ್ಬೋದು, ಲೋನ್ಸ್ನ ತೀರಿಸ್ಬೋದು. ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲಿಸಮ್, ಗ್ಯಾಂಬ್ಲಿಂಗ್ ಆ್ಯಂಡ್ ಅದರ್ಸ್ ಆರ್ ಸ್ಪ್ರೆಡಿಂಗ್ ವೈಡ್ಲಿ ಇನ್ ರೂರಲ್ ಏರಿಯಾಸ್. ಸೊ ಆಲ್ಕೋಹಾಲಿಸಮ್ ಅಂದರೆ ಸರಾಯಿ ಗೊತ್ತು ತಾನೆ, ಡ್ರಿಂಕ್ಸ್ ಮಾಡೋದು, ಮತ್ತು ಗ್ಯಾಂಬ್ಲಿಂಗ್ ಅಂದರೆ ಜೂಜ್ ಆಡೋದು. ಸೊ ಈ ಥರದ್ದೆಲ್ಲ ರೂರಲ್ ಏರಿಯಾಸಲ್ಲಿ ತುಂಬ ಜಾಸ್ತಿ ಕಂಡು ಬರುತ್ತೆ ನಮಗೆ. ಅಲ್ಲಿ ಎಜುಕೇಟೆಡ್ ಜನ ಕಮ್ಮಿ ತಾನೆ. ಸೋಷಿಯಲ್ ಈವಿಲ್ಸ್ ಲೈಕ್ ಚೈಲ್ಡ್ ಮ್ಯಾರೇಜ್, ಡೌರಿ, ಕ್ಯಾಸ್ಟ್ ಸಿಸ್ಟಮ್, ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್, ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಆರ್ ಸ್ಟಿಲ್ ರ್ಯಾಂಪೆಟ್. ಸೊ ಮತ್ತು ಸೂಪರ್ಸ್ಟಿಷಿಯಸ್ ಬಿಲೀಫ್ಸು, ಸೋಷಿಯಲ್ ಈವಿಲ್ಸು ಲೈಕ್ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹ, ಡೌರಿ ಸಿಸ್ಟಮು, ಕ್ಯಾಸ್ಟ್ ಸಿಸ್ಟಮು, ಮತ್ತು ಮೂಢನಂಬಿಕೆಗಳು, ಮತ್ತು ವುಮೆನ್ ಮತ್ತು ಚಿಲ್ಡ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಅವ್ರನ್ನ ಮಿಸ್ಯೂಸ್ ಮಾಡೋದು. ಸೊ ಈ ಥರದ್ದೆಲ್ಲ ಇನ್ನೂ ತುಂಬ ಕಂಡು ಬರ್ತಾ ಇದೆ ರೂರಲ್ ಏರಿಯಾಸಲ್ಲಿ. ಥ್ರೂ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲರ್ಟ್ ವುಮೆನ್ಸ್ ಆರ್ ಏಬಲ್ ಟು ಗೆಟ್ ರಿಡ್ ಆಫ್ ಸಚ್ ಈವಿಲ್ಸ್. ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿರೋ ವುಮೆನ್ನು ಉಳಿದ ವುಮೆನ್ಸಿಗೆ ಅಲರ್ಟ್ ಮಾಡ್ಬೋದು. ಓಕೆನಾ, ಈ ಒಂದು ಈವಿಲ್ಸಿಂದ ದೂರ ಇರೋಕ್ಕೆ. ದೇ ಆರ್ ಏಬಲ್ ಟು ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಬಿಲ್ಡಿಂಗ್ ಅ ಕ್ಲೀನ್ ಆ್ಯಂಡ್ ಪ್ರೋಗ್ರೆಸಿವ್ ಸೊಸೈಟಿ. ಅವರು ಒಂದು ಸ್ವಚ್ಛ ಮತ್ತು ಪವಿತ್ರವಾದ ಸೊಸೈಟಿನ ಅವರು ಬಿಲ್ಡ್ ಮಾಡೋಕೆ ಅವರು ಈಸಿಯಾಗಿ ಹೆಲ್ಪ್ ಮಾಡ್ಬೋದು ನಮಗೆ. ಓಕೆನಾ. ದ ಚೋರ್ಸ್ ದಟ್ ವುಮೆನ್ ಪರ್ಫಾರ್ಮ್ ಅಟ್ ಹೋಮ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಲೇಬರ್ ಆ್ಯಂಡ್ ಸೊ ದೇ ಆರ್ ನಾಟ್ ಪೇಡ್ ಎನಿ ವೇಜಸ್. ಸೊ ವುಮೆನ್ನು ಅಂದರೆ ನೀವು ಮನೇಲಿ ನೋಡಿರ್ತೀರ, ನಿಮ್ಮ ತಾಯಿಯವರು ಅಥವಾ ನಿಮ್ಮ ಅಕ್ಕ ಇದ್ದರೆ ಅಕ್ಕಂದಿರು, ತಂಗಿಯಂದಿರು. ಸೊ ಅವರೆಲ್ಲ ಮನೇಲೂ ಕೆಲಸ ಮಾಡ್ತಾರೆ, ಅಂದರೆ ಅವ್ರಿಗೆ ಏನೂ ಸಂಬಳ ಕೊಡೋಲ್ಲ. ಸೊ ಅದು ಅನ್ಪೇಯ್ಡ್ ವರ್ಕು. ವೆನ್ ದ ವರ್ಕ್ ಡನ್ ಬೋತ್ ಅಟ್ ಹೋಮ್ ಆ್ಯಂಡ್ ಔಟ್ಸೈಡ್ ಇಸ್ ಟೇಕನ್ ಇನ್ ಟು ಅಕೌಂಟ್, ವುಮೆನ್ ವರ್ಕ್ ಫಾರ್ ಅ ಗ್ರೇಟರ್ ಡ್ಯೂರೇಷನ್ ದೆನ್ ಮೆನ್. ಸೊ ಈಗ ಹೊರಗಡೆನೂ ವರ್ಕ್ ಮಾಡೋದು, ಒಳಗಡೆನೂ ವರ್ಕ್ ಮಾಡೋದು ಅಂತ ತೊಗೊಂಡ್ರೆ ಲೆಕ್ಕಕ್ಕೆ, ಆವಾಗ ನಮ್ಗೆ ಗೊತ್ತಾಗುತ್ತೆ ವುಮೆನೇ ಜಾಸ್ತಿ ವರ್ಕ್ ಮಾಡ್ತಾರೆ ಅಂತ. ಓಕೆನಾ. ಸ್ಟಿಲ್ ಅ ಮೇಜರ್ ಪಾರ್ಟ್ ಆಫ್ ದಿಸ್ ವರ್ಕ್ ಇಸ್ ನಾಟ್ ಪೇಯ್ಡ್ ಆ್ಯಂಡ್ ಡಸ್ ನಾಟ್ ಫೆಚ್ ಎನಿ ಡೈರೆಕ್ಟ್ ಇನ್ಕಮ್ ಟು ದ ವುಮೆನ್. ಸೊ ಈಗ ಇಷ್ಟು ಕೆಲಸ ಮಾಡಿದ್ರು ಅವ್ರಿಗೆ ಪೇಮೆಂಟ್ ಸಿಗೋಲ್ಲ, ಅಂದರೆ ಸಂಬಳ ಸಿಗೋಲ್ಲ. ಸೊ ಇದರಿಂದ ಅವ್ರಿಗೆ ಡೈರೆಕ್ಟ್ ಇನ್ಕಮ್ ಸಿಗ್ತಾ ಇಲ್ಲ ವುಮೆನಿಗೆ. ದಿಸ್ ಕೈಂಡ್ ಆಫ್ ವೇಜ್ಲೆಸ್ ಲೇಬರ್ ಇಸ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಇನ್ ದ ನ್ಯಾಷನಲ್ ಇನ್ಕಮ್ ಆಲ್ಸೋ. ಸೊ ಈ ಥರ ವೇಜ್ಲೆಸ್ ಅಂದರೆ ಸಂಬಳ ಇಲ್ಲದೆ ಇರೋಂಥ ಲೇಬರು ನ್ಯಾಷನಲ್ ಇನ್ಕಮಿಗೆ ಏನು
ತಗೊಳ್ಳಲ್ಲ. ಓಕೆನಾ. ಸೊ ಅದು ಕನ್ಸಿಡರ್ ಆಗಲ್ಲ ನ್ಯಾಷನಲ್ ಇನ್ಕಮಲ್ಲಿ. ಆಲ್ ಇನ್ ಆಲ್ ಆಲ್ ಇನ್ ಆಲ್ ಬೋತ್ ಮೆನ್ ಆ್ಯಂಡ್ ವುಮೆನ್ ಶೇರ್ಸ್ ದ ಸೇಮ್ ರೆಸ್ಪಾನ್ಸಿಬಿಲಿಟಿ ಇನ್ ಮೇಕಿಂಗ್ ದ ಕಂಟ್ರಿ ಎಕನಾಮಿಕಲಿ ಡೆವಲಪ್ಡ್. ಸೊ ಮೆನ್ನಿಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ, ಮೆನ್ನಿಗೂ ಅಷ್ಟೇ ಕರ್ತವ್ಯ ಇದೆ, ವುಮೆನಿಗೂ ಅಷ್ಟೇ ಕರ್ತವ್ಯ ಇದೆ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೋಕ್ಕೆ. ದೇ ಆರ್ ಲೈಕ್ ದ ಟೂ ವೀಲ್ಸ್ ಆಫ್ ಅ ಚಾರಿಯೇಟ್ ಇನ್ ಪ್ರೋಗ್ರೆಸ್. ಸೊ ಅವ್ರು ಒಂಥರ ಒಂದು ರಥದ 2 ಚಕ್ರಗಳು. ಸೊ ಒಂದು ಚಕ್ರ ಇಲ್ದಿದ್ರೆ ಮತ್ತೊಂದು ಚಕ್ರ ಇದ್ದು ಯೂಸ್ಲೆಸ್ಸು, ಮತ್ತೊಂದು ಚಕ್ರ ಇಲ್ದಿದ್ರೆ ಈ ಚಕ್ರ ಇದ್ದು ಯೂಸ್ಲೆಸ್ಸು. ಸೊ 2 ಜೊತೆಲಿದ್ರೇ ಆ ಚಕ್ರ, ಆ ಒಂದು ರಥ ಈಸಿಯಾಗಿ ಓಡೋಕ್ಕಾಗೋದು ತಾನೇ. ಸೊ ಸೊ ಇದ್ರ ಮೀನಿಂಗ್ ಏನು, ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಜೊತೆಯಲ್ಲಿ ಸೇರಿಕೊಂಡು ಒಂದು ಎಕನಾಮಿಕಲಿ ಪ್ರೋಗ್ರೆಸ್ನ ಉಂಟು ಮಾಡಬೇಕು. ಇದ್ರ ಜೊತೆ ನಿಮ್ಮ ಚಾಪ್ಟರ್ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಗೆ ಈ ಚಾಪ್ಟರ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಅದನ್ನು ನೋಡಿಬಿಡೋಣ. ಓಕೆನಾ. ದ ಟ್ರೂ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇಸ್ ದ ಡೆವಲಪ್ಮೆಂಟ್ ಆಫ್ ಇಟ್ಸ್ ವಿಲೇಜಸ್. ದಿಸ್ ವಾಸ್ ಟೋಲ್ಡ್ ಬೈ ನಮ್ಮ ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧೀಜಿ. After the 73rd Amendment to the Constitution, dash levels of the panchayat institutions have came into existence. ಹೈರಾರ್ಕಿ ತಾನೇ 3 ಲೆವೆಲ್ಸ್ ಯಾವ್ಯಾವುದದು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾನು ಆವಾಗಲೇ ಒಂದು ಇದು ತೋರಿಸ್ತೀನಿ ನೋಡಿ. 3 ಲೆವೆಲ್ಸ್. ವೇಟ್, ಲೆಟ್ ಮಿ ಶೋ ಯು. ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಆ್ಯಂಡ್ ಜಿಲ್ಲಾ ಪಂಚಾಯತ್. ಓಕೆ, 1 ಸೆಕೆಂಡ್. ಹಾಂ, ಓಕೆ. ಕ್ವಶನ್ ನಂಬರ್ 3. ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಆಪರೇಟ್ ಅಂಡರ್ ಡ್ಯಾಶ್ ಪ್ರಿನ್ಸಿಪಲ್ಸ್. ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ತಾನೇ ನೋಡಿದ್ವಿ ಇಲ್ಲಿ. ಒಂದೇ ನಿಮಿಷ, ಸ್ವಲ್ಪ ನೋಡ್ಬೇಕಾಗತ್ತೆ. ಎಲ್ಲಿದೆ ಇಲ್ಲಿ? ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ನೋಡಿ, ಇಲ್ಲಿದೆ ನೋಡಿ. ಈ ಒಂದು ಇಮೇಜ್ ಕೆಳಗಡೆನೇ ಇದೆ. ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್ ಆಪರೇಟ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ. ಓಕೆನಾ. ಓಕೆ. Dash have been brought into existence in order to bring together poor rural women and make them financially independent. ಯಾವುದದು ನೋಡಿ, ಈಗ ತಾನೇ ನೋಡಿದ್ದಾನೆ. ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ have been created in all the villages and the rural sector. These have been playing a very important significant role in the organizing the poor rural women and making them financially independent. ತಾನೆ ಇದೆ ಆನ್ಸರು, ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್. ಓಕೆನಾ. ಸೊ ಇಲ್ಲಿ ಬರೆದ್ಬಿಡಿ ಇದನ್ನು. ಮತ್ತು ಇಲ್ಲಿ ಕೆಲವೊಂದು ಆನ್ಸರ್ ಫಾಲೋಯಿಂಗ್ ಇದೆ, ಇದನ್ನು ನೀವು ಸಾಲ್ವ್ ಮಾಡಿ ನಿಮ್ಮನ್ನು ನೀವೇ ಟೆಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚ್.